ಹೇ ಗಾಯ್ಸ್, ಇನ್ನೊಮ್ಮೆ ನಿಮ್ಮೆಲ್ಲರಿಗೂ RS Code ಚಾನಲ್ಗೆ ಸ್ವಾಗತ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ವೇರಿಯೇಬಲ್ಸ್ ಅಂದ್ರೆ ಏನು, ಡಾಟಾ ಟೈಪ್ಸ್ ಅಂದ್ರೆ ಏನು, ಮತ್ತೆ ನ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಂಡ್ವಿ. ಇಂದಿನ ವಿಡಿಯೋದಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ ಮತ್ತೆ ಆಪರೇಷನ್ಸ್ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ನಾವು ಇವತ್ತು ಇನ್ಸ್ಟ್ರಕ್ಷನ್ಸ್ ಮತ್ತು ಆಪರೇಟರ್ಸ್ನ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಫಸ್ಟು ಇನ್ಸ್ಟ್ರಕ್ಷನ್ಸ್ನ ಕವರ್ ಅಪ್ ಮಾಡೋಣ. ಇನ್ಸ್ಟ್ರಕ್ಷನ್ಸಲ್ಲಿ ನಮಗೆ ಟೋಟಲ್ ಆಗಿ ಟೈಪ್ ಡಿಕ್ಲರೇಷನ್ ಇನ್ಸ್ಟ್ರಕ್ಷನ್ಸ್, ಅರ್ಥಮ್ಯಾಟಿಕ್ ಇನ್ಸ್ಟ್ರಕ್ಷನ್ಸ್, ಕಂಟ್ರೋಲ್ ಇನ್ಸ್ಟ್ರಕ್ಷನ್, ಟೋಟಲ್ 3 ಟೈಪ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ನಮಗಿದೆ. ಸೊ ಇಲ್ಲಿ ನಾವು ಮೊದಲಿಗೆ ನೋಡೋಣ ಟೈಪ್ ಡಿಕ್ಲರೇಷನ್ ಇನ್ಸ್ಟ್ರಕ್ಷನ್. ಟೈಪ್ ಡಿಕ್ಲರೇಷನ್ ಇನ್ಸ್ಟ್ರಕ್ಷನ್ಸಲ್ಲಿ ಲೈಕ್ ವ್ಯಾಲಿಡ್ ಸ್ಟೇಟ್ಮೆಂಟ್ಸ್ ಮತ್ತು ಇನ್ವ್ಯಾಲಿಡ್ ಸ್ಟೇಟ್ಮೆಂಟ್ಸ್ಗಳನ್ನ ನೋಡ್ತಾ ಹೋಗೋಣ. ಇಂಟ್ ಎ ಇಸ್ ಈಕ್ವಲ್ಸ್ ಟು 22. ಈಗ ಆಲ್ರೆಡಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ವೇರಿಯೇಬಲ್ಸ್ಗಳನ್ನ ಯಾವ ರೀತಿ ಡಿಕ್ಲೇರ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಕಲಿತಾ ಹೋಗಿದ್ದೇವೆ ಅಲ್ವಾ. ಸೊ ಅದೇ ರೀತಿ ಇದೂ ಸಹಿತ. ಸೊ ಈಗ ಈ ಒಂದು ಟೈಪ್ ಡಿಕ್ಲರೇಷನ್ಗೆ ನಾನಿಲ್ಲಿ ಬರೆದು ಎಕ್ಸ್ಪ್ಲೈನ್ ಮಾಡೋ ಬದಲಿಗೆ ನಾವು ಒಂದು ಪ್ರಾಕ್ಟಿಕಲ್ ಆಗಿ ಅದನ್ನು ನೋಡ್ತಾ ಹೋಗೋಣ ಬನ್ನಿ. ಸೊ ನಾವು ನೋಡಿದ್ವಿ ಟೈಪ್ ಡಿಕ್ಲರೇಷನ್ ಅಂದ್ರೆ ಏನು ಅಂತ ಹೇಳಿ. ಸೊ ಈಗ ಟೈಪ್ ಡಿಕ್ಲರೇಷನ್ ಅಲ್ಲಿ ವ್ಯಾಲಿಡ್ ಡಿಕ್ಲರೇಷನ್ ಅಂದ್ರೆ ಏನು ಮತ್ತೆ ಇನ್ವ್ಯಾಲಿಡ್ ಡಿಕ್ಲರೇಷನ್ಸ್ಗೆ ಕೆಲವು ಸ್ಟೇಟ್ಮೆಂಟ್ಸ್ ಗಳನ್ನ ನೋಡ್ಕೊಂಡು ಹೋಗೋಣ. ತುಂಬಾ ಸಿಂಪಲ್. ಇಲ್ಲಿ ನಾನು ಇಂಟ್ ಡಾಟಾ ಟೈಪ್ ನ ಡಿಕ್ಲೇರ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಕ್ಯಾಪಿಟಲ್ ಲೆಟರ್ ಅಂದ್ರೆ ಏನ ಯೂಸ್ ಮಾಡ್ಕೊಂಡು ಅದಕ್ಕೆ 22 ವ್ಯಾಲ್ಯೂನ ಅಸೈನ್ ಮಾಡಿದ್ದೀನಿ ಅಲ್ವಾ. ಸೊ ಇಲ್ಲಿ ನಾನು ತಿರ್ಗಾ ಬಿ ಕ್ಯಾಪಿಟಲ್ ಬಿ ಮತ್ತೆ ಸ್ಮಾಲ್ ಇ ನ ಡಿಕ್ಲೇರ್ ಮಾಡಿದ್ದೀನಿ. ಸೊ ಇವೆಲ್ಲ ಏನು ಒಂದು ವ್ಯಾಲಿಡ್ ಡಿಕ್ಲರೇಷನ್ ಟೈಪ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ನಾವು ಹೇಳ್ಬಹುದು. ಇನ್ನ ನಾವು ನೋಡ್ಬೋದು ನಾನು ಇಲ್ಲಿ ತಿರ್ಗಾ ಮತ್ತೊಮ್ಮೆ ಏನ ಡಿಕ್ಲೇರ್ ಮಾಡಿದೀನಿ. ಸೊ ನಂಗೆ ಇಲ್ಲಿ ಯಾವುದೇ ರೀತಿ ಎರರ್ ಇಲ್ಲ, ಬಿಕಾಸ್ ನಾನಿಲ್ಲಿ ಯೂಸ್ ಮಾಡಿರೋದು ಅಪ್ಪರ್ ಕೇಸ್ ಲೆಟರ್ ನ, ಮತ್ತೆ ಇಲ್ಲಿ ನಾನು ಯೂಸ್ ಮಾಡಿರೋದು ಲೋಯರ್ ಕೇಸ್ ಲೆಟರ್ ನ. ಅಂದ್ರೆ ಇಲ್ಲಿ ನಾನು ಕ್ಯಾಪಿಟಲ್ ಲೆಟರ್ ನ ಯೂಸ್ ಮಾಡಿದೀನಿ, ಇಲ್ಲಿ ನಾನು ಸ್ಮಾಲ್ ಲೆಟರ್ ನ ಯೂಸ್ ಮಾಡಿದೀನಿ. ಸೊ ಇದು ಕಂಪ್ಲೀಟ್ ಆಗಿ ಟೈಪ್ ಡಿಕ್ಲರೇಷನ್ ಇನ್ಸ್ಟ್ರಕ್ಷನ್ ನ ಒಂದು ವ್ಯಾಲಿಡ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಅದಾದ್ಮೇಲೆ ನಾನು ಇಲ್ಲಿ ಕ್ಯಾಪಿಟಲ್ ಸಿ ನ ಯೂಸ್ ಮಾಡಿಕೊಂಡು ಎ ಮತ್ತೆ ಬಿ ವ್ಯಾಲ್ಯೂನ ಅಸೈನ್ ಮಾಡಿದೀನಿ. ನಾನು ಇಲ್ಲಿ ಯಾವುದೇ ರೀತಿ ಒಂದು ವ್ಯಾಲ್ಯೂನ ಎ ಅಥವಾ ಬಿ ಗೆ ಅಸೈನ್ ಮಾಡಿಲ್ಲ, ಬಟ್ ಆದ್ರೂ ಅದು ಆಟೋಮೆಟಿಕ್ ಆಗಿ ಬೈ ಡಿಫಾಲ್ಟ್ ವ್ಯಾಲ್ಯೂನ ತಗೊಳುತ್ತೆ. ಅದಾದ್ಮೇಲೆ ನಾನು ಇಲ್ಲಿ ಕೆಳಗಡೆ ನಾನು ಇಲ್ಲಿ ಏನ್ ಡಿಕ್ಲೇರ್ ಮಾಡಿರೋ ಎ ಬಿ ಮತ್ತೆ ಸಿ ನ ಡಿಕ್ಲೇರ್ ಮಾಡಿದೀನಲ್ಲ, ಇದಕ್ಕೆಲ್ಲ ಒಂದು ಏನು 1 ಅನ್ನ ಅಸೈನ್ ಮಾಡಿದೀನಿ. ಯಾವ ರೀತಿ? ಎ ಇಸ್ ಈಕ್ವಲ್ಸ್ ಟು ಬಿ ಇಸ್ ಈಕ್ವಲ್ಸ್ ಟು ಸಿ ಇಸ್ ಈಕ್ವಲ್ಸ್ ಟು 1. ಹೌದು, ನೀವು ಒಂದೇ ಸತಿ 3 ವೇರಿಯೇಬಲ್ ಗಳಿಗೆ ವ್ಯಾಲ್ಯೂನ ಅಸೈನ್ ಮಾಡಬಹುದು, ಬಟ್ ಸಿಂಗಲ್ ವ್ಯಾಲ್ಯೂನ ಅಸೈನ್ ಮಾಡಬಹುದು, ಅದು ಒಂದೇ ಸತಿ. ಸೊ ಈ ರೀತಿ ನಾವು ಟೈಪ್ ಡಿಕ್ಲರೇಷನ್ ನ ಕೆಲವೊಂದು ವ್ಯಾಲಿಡ್ ಸ್ಟೇಟ್ಮೆಂಟ್ ಗಳು, ಇದನ್ನ ನೀವು ಯೂಸ್ ಮಾಡ್ಕೋಬಹುದು ನಿಮ್ ಕೋಡ್ ಅಲ್ಲಿ. ಹೋಗ್ತಾ ಹೋಗ್ತಾ ನಾವು ಇದನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ನಮ್ಮ ಕೋಡ್ ಗಳಲ್ಲಿ. ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಮತ್ತೆ ಇನ್ವ್ಯಾಲಿಡ್ ಸ್ಟೇಟ್ಮೆಂಟ್ಸ್ ಗಳನ್ನ ಇಲ್ಲಿ ಕಮೆಂಟ್ ಔಟ್ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ. ಸೊ ಈಗ ಇದನ್ನ ನಾವು ನೋಡೋಣ. ಸೊ ಇಲ್ಲಿ ಇನ್ವ್ಯಾಲಿಡ್, ಫಸ್ಟ್ ಆಫ್ ಆಲ್ ನಾವು ಇನ್ವ್ಯಾಲಿಡ್ ಡಿಕ್ಲರೇಷನ್ ಅನ್ನೋದಕ್ಕಿಂತ ಮುಂಚೆ ನಾವು ಒಂದು ಸೀನಲ್ಲಿ ಒಂದು ಕಾನ್ಸೆಪ್ಟ್ ನ ಕಲ್ತಿದ್ವಿ. ಏನದು ಕಾನ್ಸೆಪ್ಟ್ ಅಂದ್ರೆ, ವೇರಿಯೇಬಲ್ ನ ಡಿಕ್ಲೇರ್ ಮಾಡಬೇಕು ಅಂದ್ರೆ ನಮ್ಗೆ ಒಂದು ಆಲ್ಫಾಬೆಟ್ ನ ಡಿಕ್ಲೇರ್ ಮಾಡಬೇಕು ಅಥವಾ ಅಂಡರ್ಸ್ಕೋರ್ ಸಿಂಬಲ್ ಅಷ್ಟೇ ನಾವು ಯೂಸ್ ಬೇಕಾಗಿರೋದು. ಸೊ ಇಲ್ಲಿ ನಾವು 22 ನ ಯೂಸ್ ಮಾಡಿದ್ವಿ, ಮೀನ್ಸ್ ನಂಬರ್ ನ ಯೂಸ್ ಮಾಡಿದ್ವಿ. ಆ ರೂಲ್ಸ್ ಗೆ ವಿರುದ್ಧವಾಗಿದೆ. ಸೊ ಇದು ಟೈಪ್ ಡಿಕ್ಲರೇಷನ್ ರೂಲ್ಸ್ ನ ಸಹಿತ ವಿರುದ್ಧವಾಗಿದೆ. ಸೊ ನಮ್ಗೆ ಇಲ್ಲಿ ಇದು ಒಂದು ಎರರ್ ನ ತೋರಿಸಿದೆ. ಅಂದ್ರೆ ಈ ರೆಡ್ ಅಂಡರ್ಲೈನ್ ಏನ್ ಬರ್ತಿದೆ ಅದು ಸೊ ಎರರ್ ಅಂತಾನೆ ಹೇಳಿ. ಈಗ ಈ ಸೀನು ನಾವು ನೋಡಬಹುದು, ಅಂದ್ರೆ ಸ್ವಲ್ಪ ಸ್ಪೇಸ್ ಬಿಟ್ಟು ಬರ್ತಿದೀವಿ. ಸೊ ಅದು ನಮ್ಗೆ ಏನು ಒಂದು ಎರರ್ ಅನ್ನ ತೋರಿಸ್ತಿದೆ. ಇನ್ನೊಂದು 2 ವ್ಯಾಲ್ಯೂಗಳನ್ನ ಆಡ್ ಮಾಡಿ ಆ 2 ವ್ಯಾಲ್ಯೂಗಳಿಗೆ ನಾವ್ ಏನ್ ಆಡ್ ಮಾಡಿದೀವಿ, ಸೊ ಅದಕ್ಕೆ ತಿರ್ಗಾ ವ್ಯಾಲ್ಯೂನ ಅಸೈನ್ ಮಾಡಕ್ ಟ್ರೈ ಮಾಡಿದ್ರು ಆಗಲ್ಲ. ಬಿಕಾಸ್ ಇಲ್ಲಿ ನಾವು ಒಂದೇ ವೇರಿಯೇಬಲ್ ನ ಡಿಕ್ಲೇರ್ ಮಾಡಕ್ ಆಗೋದು, ಮತ್ತೆ ಆ ಒಂದು ವೇರಿಯೇಬಲ್ ನ ಅಷ್ಟೇ ವ್ಯಾಲ್ಯೂಸ್ ನ ಇದ್ರೊಳಗಡೆ ಹಾಕೋಕೆ ಆಗೋದು. ಇಲ್ಲಿದ್ರೆ ಅದು ಆಗೋಲ್ಲ. ಮತ್ತೆ ಸ್ಪೇಸ್ ನಾವು ಕೊಟ್ಟು ಈ ರೀತಿ ವ್ಯಾಲ್ಯೂನ ಅಸೈನ್ ಮಾಡ್ಲಿಕ್ಕೆ ಸಹಿತ ಆಗಲ್ಲ, ಬಿಕಾಸ್ ನಾವ್ ಇಲ್ಲೆಲ್ಲ ಈಕ್ವಲ್ ಸಿಂಬಲ್ಸ್ ನ ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲಿ ನಾವು ಯಾವ ರೀತಿ ಈಕ್ವಲ್ ಸಿಂಬಲ್ಸ್ ನ ಯೂಸ್ ಮಾಡಿದ್ವು ಆ ರೀತಿ. ಸೊ ಇಲ್ಲಿ ನಿಮ್ಗೆ ಟೈಪ್ ಡಿಕ್ಲರೇಷನ್ ಅಂದ್ರೆ ಏನು ಅಂತ ಒಂದು ಐಡಿಯಾ ಅನ್ಕೊಂತೀನಿ. ಅದ್ರ ಜೊತೆಗೆ ನಿಮ್ಗೆ ವ್ಯಾಲಿಡ್ ಟೈಪ್ ಆಫ್ ಸ್ಟೇಟ್ಮೆಂಟ್ಸ್ ಗಳು ನಾವ್ ಯಾವ ರೀತಿ ಬರೆಯೋದು, ಮತ್ತೆ ವ್ಯಾಲಿಡ್ ಟೈಪ್ ಆಫ್ ಡಿಕ್ಲರೇಷನ್ಸ್ ಗಳು ಯಾವ ರೀತಿ ಇರೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಂತ ನಾನು ಅನ್ಕೊಂತೀನಿ. ಈಗ ನಾವು ನೋಡಿದ್ವಿ ಯಾವ ರೀತಿ ಟೈಪ್ ಡಿಕ್ಲರೇಷನ್ಸ್ ವರ್ಕ್ ಆಗತ್ತೆ ಅಂತ ಹೇಳಿ. ಈಗ ನಾವು ಅರ್ಥಮ್ಯಾಟಿಕ್ ಇನ್ಸ್ಟ್ರಕ್ಷನ್ಸ್ನ ನೋಡೋಣ. ಆಪರೆಂಡ್ಗಳು ಇರುತ್ತೆ, ಅಂದರೆ ಆಪರೆಂಡ್ 1 ಈ ಎ, ಆಪರೆಂಡ್ 2 ಈ ಬಿ. ಈ ಎರಡರ ನಡುವೆ ಯಾವುದಾದ್ರೂ ಒಂದು ಆಪರೇಟರ್, ಫಾರ್ ಎಕ್ಸಾಂಪಲ್ ನಾವು ಬೇಸಿಕ್ ಮ್ಯಾಥಮೆಟಿಕ್ಸ್ಗೆ ಹೋಗೋದಾದರೆ ನಾವು ಏನನ್ನೆಲ್ಲ ಯೂಸ್ ಮಾಡ್ತೀವಿ, ಅದರಲ್ಲಿ ನಾವು ಜಾಸ್ತಿ ಯೂಸ್ ಮಾಡೋದು ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ನ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅದೇ ರೀತಿ ಈ ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ ಕೂಡ ಹೌದು. ಅಂದರೆ 2 ಆಪರೆಂಡ್ಗಳ ನಡುವೆ ಒಂದು ಆಪರೇಟರ್ನ ಯೂಸ್ ಮಾಡಿಕೊಂಡು ಒಂದು ವ್ಯಾಲ್ಯೂನ ಜನ್ರೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ಒಂದು ವೇರಿಯೇಬಲ್ ಎನಲ್ಲಿ
10 ಈ ಒಂದು ವೇರಿಯೇಬಲಲ್ಲಿ 20 ಆ್ಯಡ್ ಆಗಿದೆ ಅಂದರೆ ಸೊ ಎರಡನ್ನೂ ನಾವು ಆ್ಯಡ್ ಮಾಡಿದಾಗ ನಮಗೆ ಔಟ್ಪುಟ್ ರಿಸಲ್ಟು ಇಂಟಿ ನಮ್ಮ ಅರ್ಥಮ್ಯಾಟಿಕ್ ಇನ್ಸ್ಟ್ರಕ್ಷನ್ಸ್ ವರ್ಕ್ ಆಗುತ್ತೆ. ಸೊ ಇದರಲ್ಲೂ ಕೂಡ ಕೆಲವೊಂದು ವ್ಯಾಲಿಡ್ ಮತ್ತು ಇನ್ವ್ಯಾಲಿಡ್ ಅರ್ಥಮ್ಯಾಟಿಕ್ ಇನ್ಸ್ಟ್ರಕ್ಷನ್ಸ್ಗಳಿವೆ. ಫಾರ್ ಎಕ್ಸಾಂಪಲ್ ಇಲ್ಲಿ A=B+C ಇದು ವ್ಯಾಲಿಡ್ ಆಗಿರುವಂತಹ ಒಂದು ಇನ್ಸ್ಟ್ರಕ್ಷನ್ ಆಗಿದೆ. ಸೊ ಈಗ ನಾನು ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ, ಆದರೆ ಇದನ್ನು ನನಗೆ ಪ್ರಾಕ್ಟಿಕಲ್ ಆಗು ಸಹಿತ ತೋರಿಸ್ತೇನೆ. A=B ಮಲ್ಟಿಪ್ಲೈಯೆಡ್ ಬೈ ಸಿ. ನಾವಿಲ್ಲಿ ಮಲ್ಟಿಪ್ಲಿಕೇಶನ್ಗೆ ಇಂಟು ಮಾರ್ಕ್ನ ಯೂಸ್ ಮಾಡೋ ಬದಲು ನಾವು ಇಲ್ಲಿ ಆಸ್ಟ್ರಿಕ್ ಸ್ಟಾರ್ನ ಸಿಂಬಲ್ನ ಯೂಸ್ ಮಾಡ್ತೇವೆ ಮತ್ತು ಡಿವಿಷನ್ಗೆಗೋಸ್ಕರ ಈ ಒಂದು ಸ್ಲ್ಯಾಶ್ನ ನಾವು ಯೂಸ್ ಮಾಡ್ತಾ ಹೋಗ್ತೇವೆ. ಇನ್ನು ಇನ್ವ್ಯಾಲಿಡ್ ಸ್ಟೇಟ್ಮೆಂಟ್ಸ್ ಆಫ್ ಅರ್ಥಮ್ಯಾಟಿಕ್ ಇನ್ಸ್ಟ್ರಕ್ಷನ್ಸ್ ಅಂದರೆ B+C ಅಂದರೆ ನಾವು ಯಾವುದೇ ಎರಡು ಆಪರೆಂಟ್ಗಳ ನಡುವೆ ಒಂದು ಆಪರೇಟರ್ನ ನಾವು ರನ್ ಮಾಡಬೇಕು, ಅದು ನಾವು ಲೆಫ್ಟ್ ಸೈಡಿಗೆ ಮಾಡ್ತಿದ್ದೀವಿ ಅಂದರೆ ಅದು ಆಟೋಮೆಟಿಕ್ಕಾಗಿ ಇನ್ವ್ಯಾಲಿಡ್ ಆಗುತ್ತೆ. ಸೊ ಇದನ್ನು ನಾನು ಪ್ರಾಕ್ಟಿಕಲಾಗಿ ಮಾಡುವಾಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ನಮಗೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಮ್ಯಾಕ್ಸಲ್ಲಾದರೆ 2⁻², ಅಂದರೆ ಏನು 4 ಅಂತ ಗೊತ್ತಾಗುತ್ತೆ. ಬಟ್ ಅದನ್ನು ನಾವು ಪ್ರೋಗ್ರಾಮಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದಾದರೆ ಅದಕ್ಕೂ ಒಂದು ಪ್ರಾಬ್ಲಮ್ ಬರುತ್ತೆ. ನಾವು ಹಿಂಗೆ ಜಸ್ಟ್ ಪಾವ್ ಸಿಂಬಲ್ನ ನಾವಿಲ್ಲಿ ಯೂಸ್ ಮಾಡಿದ್ರೆ ಇದು ಸಹಿತ ಎರರ್ ತೋರಿಸುತ್ತೆ, ನಮಗೆ ಕಂಪ್ಲೀಟ್ ಆಗಿರೋವಂತಹ ಒಂದು ಆನ್ಸರ್ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ನೆಕ್ಸ್ಟು ನಾವು ಅರ್ಥಮ್ಯಾಟಿಕ್ ಇನ್ಸ್ಟ್ರಕ್ಷನ್ಸ್ನಲ್ಲಿ ಟೈಪ್ ಕನ್ವರ್ಷನ್ಸ್ ಅಂತ ಹೇಳಿ ನೋಡ್ತಾ ಹೋಗೋಣ. ಈ ಟೈಪ್ ಕನ್ವರ್ಷನ್ಸ್ ಅನ್ನೋದು ನಿಮ್ಮ ಸೆಮ್ ಎಕ್ಸಾಮ್ಗಳಲ್ಲೂ ಕೆಲವೊಂದು ಸತಿ 2 ಮಾರ್ಕ್ಸ್ ಕ್ವೆಶನ್ಸ್ ಅಥವಾ 4 ಮಾರ್ಕ್ಸ್ ಕ್ವೆಶನ್ಸ್ಗಳಲ್ಲಿ ಕೇಳ್ತಾರೆ. ಈ ಟೈಪ್ಸ್ ಆಫ್ ಕನ್ವರ್ಷನ್ಸ್ ಅಂದರೆ ಏನು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಒಂದು ಸ್ಮಾಲ್ ಇಂಟೀಜರ್ ಇರುತ್ತೆ. ಈ ಒಂದು ಇದು ಸ್ಮಾಲ್ ಡಾಟಾ ಟೈಪ್ ಇಂಟೀಜರ್, ಫ್ಲೋಟ್ ಒಂದು ಬಿಗ್ ಡಾಟಾ ಟೈಪ್. ಸೊ ನೀವು ಯಾವಾಗ ಇಂಟೀಜರ್ನ ಫ್ಲೋಟಾಗಿ ಬದಲಾಯಿಸ್ತೀರೋ ಅದನ್ನು ನಾವು ಇಂಪ್ಲಿಸಿಟಿ ಟೈಪ್ ಆಫ್ ಕನ್ವರ್ಷನ್ಸ್ ಅಂತ ಹೇಳಿ ಕರಿತೇವೆ. ಏನಂತ ಹೇಳಿ ಕರಿತೀವಿ, ನಾವು ಯಾವಾಗಲೂ ಅಷ್ಟೇ ಸ್ಮಾಲ್ ಡಾಟಾ ಟೈಪನ್ನು ಬಿಗ್ ಡಾಟಾ ಟೈಪ್ ಆಗಿ ಕನ್ವರ್ಟ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ, ಇಂಪ್ಲಿಸಿಟಿ ಟೈಪ್ ಆಫ್ ಕನ್ವರ್ಷನ್ಸ್ ಅಂತ ಹೇಳಿ ಕರಿತೇವೆ. ಇನ್ನು ಎಕ್ಸ್ಪ್ಲಿಸಿಟಿ ಟೈಪ್ ಆಫ್ ಕನ್ವರ್ಷನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಫ್ಲೋಟ್ ವ್ಯಾಲ್ಯೂ ಇರುತ್ತೆ, ಆ ಒಂದು ಫ್ಲೋಟ್ ವ್ಯಾಲ್ಯೂನ ನಾವು ಇಂಟ್ ಆಗಿ ಕನ್ವರ್ಟ್ ಮಾಡಿದ್ರೆ ಅಂದರೆ ಬಿಗ್ ಡಾಟಾ ಟೈಪ್, ಆ ಬಿಗ್ ಡಾಟಾ ಟೈಪ್ನ ನಾವು ಸ್ಮಾಲ್ ಡಾಟಾ ಟೈಪ್ ಆಗಿ ಕನ್ವರ್ಟ್ ಮಾಡ್ತಿದ್ದೇವೆ. ಸೊ ಅದನ್ನು ನಾವು ಏನಂತ ಕರಿತೇವೆ, ಅದನ್ನು ಎಕ್ಸ್ಪ್ಲಿಸಿಟಿ ಟೈಪ್ ಆಫ್ ಕನ್ವರ್ಷನ್ಸ್ ಅಂತ ಹೇಳಿ ಕರಿತೇವೆ. ಸೊ ನಿಮಗೆ ಗೊತ್ತಾಗಿರಬೇಕು, ಟೈಪ್ ಆಫ್ ಕನ್ವರ್ಷನ್ಸಲ್ಲಿ ಟೋಟಲ್ 2 ಟೈಪ್ಸ್ ಆಫ್ ಕನ್ವರ್ಷನ್ಸ್ ಇರುತ್ತೆ. ಒಂದು ಇಂಪ್ಲಿಸಿಟಿ ಟೈಪ್ ಆಫ್ ಕನ್ವರ್ಷನ್, ಇನ್ನೊಂದು ಎಕ್ಸ್ಪ್ಲಿಸಿಟಿ ಟೈಪ್ ಆಫ್ ಕನ್ವರ್ಷನ್. ಈ ಇಂಪ್ಲಿಸಿಟಿ ಟೈಪ್ ಆಫ್ ಕನ್ವರ್ಷನ್ಸ್ ಏನಪ್ಪ ಅಂದರೆ ಆಟೋಮೆಟಿಕಲಿ ಡನ್ ಬೈ ಕಂಪೈಲೈಸೇಷನ್, ಅಂದರೆ ನಾವು ಕಂಪೈಲ್ ಮಾಡೋ ಟೈಮಲ್ಲೇ ಆಟೋಮೆಟಿಕ್ಕಾಗಿ ಆಗುತ್ತೆ. ಯಾವುದು ಸ್ಮಾಲರ್ ಡಾಟಾ ಟೈಪ್ನ ನಾವು ಬಿಗರಾಗಿ ಕನ್ವರ್ಟ್ ಮಾಡಬೇಕು ಅಂದಾಗ ಅದು ಆಟೋಮೆಟಿಕ್ಕಾಗಿ ಇಂಟರ್ನಲ್ ಆಗೇ ಅದು ಕನ್ವರ್ಟ್ ಆಗೋಗುತ್ತೆ. ಬಟ್ ಎಕ್ಸ್ಪ್ಲಿಸಿಟಿ ಟೈಪ್ ಆಫ್ ಕನ್ವರ್ಷನು ಆ್ಯಸ್ ಅ ಪ್ರೋಗ್ರಾಮರ್ ನಾವೇ ಅದನ್ನು ಫೋರ್ಸ್ಫುಲಿ ಮಾಡಬೇಕು. ಸೊ ಬನ್ನಿ ಇದಕ್ಕೂ ಒಂದು ಎಕ್ಸಾಂಪಲ್ನ ನೋಡ್ಕೊಂಡು ಬರೋಣ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ನಾನು ಕಮೆಂಟ್ ಹಾಕಿದ್ದೀನಿ, ದಿಸ್ ಪ್ರೋಗ್ರಾಮ್ ಇಸ್ ಆಲ್ ಅಬೌಟ್ ದಿ ಟೈಪ್ ಆಫ್ ಕನ್ವರ್ಷನ್. ಸೊ ನಾವು ಎಕ್ಸ್ಪ್ಲನೇಷನ್ ಪಾರ್ಟ್ ಅಲ್ಲಿ ನೋಡಿದ್ವಿ, ಇಂಪ್ಲಿಸಿಟಿ ಟೈಪ್ ಆಫ್ ಕನ್ವರ್ಷನ್ಸ್ ಇರುತ್ತೆ, ಇನ್ನೊಂದು ಎಕ್ಸ್ಪ್ಲಿಸಿಟಿ ಟೈಪ್ ಆಫ್ ಕನ್ವರ್ಷನ್ಸ್ ಇರುತ್ತೆ ಅಲ್ವಾ. ಸೊ ಇಲ್ಲಿ ನಾವು ಫಸ್ಟ್ ನೋಡೋಣ ಇಂಪ್ಲಿಸಿಟಿ ಟೈಪ್ ಆಫ್ ಕನ್ವರ್ಷನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ನಾನು ಇಲ್ಲಿ ಇಂಟ್ ಎ ನ ಡಿಕ್ಲೇರ್ ಮಾಡಿದ್ದೀನಿ, ಮತ್ತೆ ಅದಕ್ಕೆ ವ್ಯಾಲ್ಯೂ 20ನ ಅಸೈನ್ ಮಾಡಿದ್ದೀನಿ ಅಲ್ವಾ. ಸೊ ಇದು ಇಲ್ಲಿದೆ ನೋಡಿ. ಓಕೆ, ಈಗ ನೆಕ್ಸ್ಟ್ ನಾನು ಅದಾದ್ಮೇಲೆ ಫ್ಲೋಟ್ B=30 ಅಂದ್ರೆ ಒಂದು ಫ್ಲೋಟ್ ವ್ಯಾಲ್ಯೂ. ಅದಾದ್ಮೇಲೆ ಫ್ಲೋಟ್ ಅನ್ನೋ ಒಂದು ಒನ್ ವೇರಿಯೇಬಲ್ ನಾನು ಡಿಕ್ಲೇರ್ ಮಾಡಿ ಅದಕ್ಕೆ A+B ಮಾಡಿದ್ರೆ, ಅಂದ್ರೆ ಈ ಎರಡನ್ನು, ಅಂದ್ರೆ ಇದು ಇಂಟೀಜರ್ ಅಂದ್ರೆ ಏನ್ ಹೋಲ್ಡ್ ಮಾಡ್ತಿದೆ, ಇಂಟೀಜರ್ ವ್ಯಾಲ್ಯೂನ ಹೋಲ್ಡ್ ಮಾಡ್ತಿದೆ. ಬಿ ಏನ್ ವ್ಯಾಲ್ಯೂನ ಹೋಲ್ಡ್ ಮಾಡ್ತಿದೆ, ಬಿ ನಮ್ಗೆ 30.0 ಮೀನ್ಸ್ ಫ್ಲೋಟ್ ವ್ಯಾಲ್ಯೂನ ಹೋಲ್ಡ್ ಮಾಡ್ತಿದೆ. ಸೊ ಈ ಎರಡು ವ್ಯಾಲ್ಯೂನ ನಾವು ಮರ್ಜ್ ಅಪ್ ಮಾಡಿ ಒಂದು ಔಟ್ಪುಟ್ ಕೊಟ್ಟಾಗ ಸೊ ನಮ್ಗೆ ಔಟ್ಪುಟ್ ಏನಪ್ಪಾ ಬರುತ್ತೆ ಅನ್ನೋದಾದ್ರೆ 20 + 30 ನಮ್ಗೆ ಅರೌಂಡ್ 50.0 ಬರುತ್ತೆ. ಸೊ ಈ ಕೋಡ್ ಅನ್ನ ನಾವು ರನ್ ಮಾಡಿ ನೋಡೋಣ. ಸೊ ನಾವಿಲ್ಲಿ ನೋಡಬಹುದು, ಶೋರ್ ಇಲ್ಲಿ ನಾವು ನೋಡಬಹುದು ಏನಂತ ನಮ್ಗೆ ಆನ್ಸರ್ ಬರ್ತಿದೆ. ಈ ಕೆಳಗಡೆ ಇರೋದನ್ನ ಇದನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ ಜಸ್ಟ್ ಈ ಒಂದು ಔಟ್ಪುಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಸೊ ಇಲ್ಲಿ 20 ಇತ್ತು, ಇಲ್ಲಿ 30 ಇತ್ತು. ನಾವು ಇಂಟೀಜರ್ ಅಂದ್ರೆ ಸ್ಮಾಲ್ ಡಾಟಾ ಟೈಪ್ ನ ಬಿಗ್ ಡಾಟಾ ಟೈಪ್ ಅಲ್ಲಿ ಮರ್ಜ್ ಮಾಡಿದೀವಿ. ಸೊ ಅದನ್ನೇ ನಾವು ಇಂಪ್ಲಿಸಿಟಿ ಟೈಪ್ ಆಫ್ ಕನ್ವರ್ಷನ್ಸ್ ಅಂತ ಕರೆಯೋದು. ಸೊ ಇಲ್ಲಿ ಏನಾಯ್ತದು 50 ಆಗಿ ಬದಲಾಯಿತು. ಇಲ್ಲಿ ನಾವು ಫಸ್ಟ್ ಗೆ ಈಗ ನಾವು ನೆಕ್ಸ್ಟ್ ಎಕ್ಸ್ಪ್ಲಿಸಿಟಿ ಟೈಪ್ ಆಫ್ ಕನ್ವರ್ಷನ್ ಎಕ್ಸಾಂಪಲ್ ನ ನೋಡೋಣ. ಇಲ್ಲಿ ಏನಾಗಿದೆ, ಫ್ಲೋಟ್ C=20.35
ಸೊ ನಾನು ಇಲ್ಲಿ ಫ್ಲೋಟ್ ಸಿ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದೀನಿ, ಇಂಟ್ 30 ಅಂತ ಡಿಕ್ಲೇರ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ನಾನು ತಿರ್ಗಾ ಒಂದು ಥರ್ಡ್ ವೇರಿಯಬಲ್ ಅಂದ್ರೆ ಯೂಸ್ ಮಾಡಿದ್ದೀನಿ. ಸೊ ಅದರಲ್ಲಿ ನಾನು ಪ್ಲಸ್ ಅಂದ್ರೆ ಅಂದ್ರೆ ಈ ಸಿ ಮತ್ತೆ ಡಿ ನ ವ್ಯಾಲ್ಯೂನ ಪ್ಲಸ್ ಮಾಡ್ತಿದ್ದೀನಿ. ಅದು ಫೋರ್ಸ್ಫುಲಿ ನಾನು ಈ ಒಂದು ಫ್ಲೋಟ್ ವ್ಯಾಲ್ಯೂನ ಇಂಟೀಜರ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಮಾಡ್ತಿದ್ದೀನಿ ಅಲ್ವಾ. ಸೊ ಈಗ ಇದನ್ನ ಸೇವ್ ಮಾಡಿ ನೋಡೋಣ. ಈಗ ನಾನು ಇದನ್ನ ಸೇವ್ ಮಾಡಿ ತಿರ್ಗಾ ಈ ಕೋಡನ್ನ ನಾನು ರನ್ ಮಾಡಿದ್ರೆ, ಸೊ ನಾವಿಲ್ಲಿ ನೋಡ್ಬೋದು ಕೆಳಗಡೆ ಔಟ್ಪುಟ್ ಕಾಣಿಸ್ತಿದೆ. ಸೊ ಇದೇನಾಗಿದೆ, ಇಲ್ಲಿ ಫ್ಲೋಟ್ ಆದಂತಹ ಒಂದು ವೇರಿಯಬಲ್ ಅದು ಆಟೋಮೆಟಿಕ್ ಆಗಿ ಒಂದು ಇಂಟೀಜರ್ ವ್ಯಾಲ್ಯೂನ ಜನರೇಟ್ ಮಾಡೋ ತರ ಆಗಿದೆ. ಸೊ ಅದಕ್ಕೆ ನಾವು ಈ ರೀತಿ ಸಿಂಟ್ಯಾಕ್ಸ್ ಯೂಸ್ ಮಾಡ್ತೀವಿ. ಒಂದು ವೇಳೆ ಈ ಜಾಗದಲ್ಲಿ ಫ್ಲೋಟ್ ಎಲ್ಲ ಡಬಲ್ ಇತ್ತು ಅನ್ನೋದಾದ್ರೂ ನಾವು ಇದೇ ತರನೇ ಯೂಸ್ ಮಾಡ್ತೀವಿ ಇಂಟ್. ಸೊ ನಾನು ಇದನ್ನ ಒಂದು ಬಿಗರ್ ಡಾಟಾ ಟೈಪ್ ಅನ್ನ ನಾನು ಸ್ಮಾಲರ್ ಡಾಟಾ ಟೈಪ್ ಆಗಿ ಇಲ್ಲಿ ನಾನು ಕನ್ವರ್ಟ್ ಮಾಡಿದ್ವಿ, ಕರೆಕ್ಟಾ. ಸೊ ಇಲ್ಲಿ ನಿಮ್ಗೆ ಇಂಪ್ಲಿಸಿಟ್ ಟೈಪ್ ಆಫ್ ಕನ್ವರ್ಷನ್ಸ್ ಅಂದ್ರೆ ಏನು ಮತ್ತೆ ಎಕ್ಸ್ಪ್ಲಿಸಿಟ್ ಟೈಪ್ ಆಫ್ ಕನ್ವರ್ಷನ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ಅಂತ ನಾನು ಅನ್ಕೊಂತೇನೆ. ದಿಸ್ ಪ್ರೋಗ್ರಾಮ್ ಇಸ್ ಆಲ್ ಅಬೌಟ್ ದಿ ಆಪರೇಟರ್ ಪ್ರೆಸಿಡೆನ್ಸಿ. ಅಂದ್ರೆ ಈಗ ಅರ್ಥಮೆಟಿಕ್ ಅಲ್ಲಿ ನಮ್ಗೆ ಮ್ಯಾಥಮೆಟಿಕ್ಸ್ ನಾನು ಎಕ್ಸ್ಪ್ಲೈನ್ ದಿಸ್ ಪ್ರೋಗ್ರಾಮ್ ಇಸ್ ಆಲ್ ಅಬೌಟ್ ದಿ ಆಪರೇಟರ್ ಪ್ರೆಸಿಡೆನ್ಸಿ. ಸೊ ಇಲ್ಲಿ ನಿಮ್ಗೆ ಈಗ ಅರ್ಥ ಆಗ್ಬೇಕು, ನಾವು ಎಕ್ಸ್ಪ್ಲನೇಷನ್ ಪಾರ್ಟ್ ಅಲ್ಲಿ ನೋಡಿದ್ವಿ. ಸೊ ಈ ಒಂದು ಎಕ್ಸ್ಪ್ರೆಷನ್ಗೆ ನಮ್ಗೆ ವ್ಯಾಲ್ಯೂ ಏನಂತ ಬಂದಿತ್ತು, 4 ಅಂತ ಹೇಳಿ ಬಂದಿತ್ತು. ಸೊ ಈ ಪ್ರೀವಿಯಸ್ ಟರ್ಮಿನಲ್ ನಾವು ಡಿಲೀಟ್ ಮಾಡೋಣ. ಸೊ ಈಗ ನೋಡೋಣ ಇದರಲ್ಲಿ ನಮ್ಗೆ ಏನಂತ ಆನ್ಸರ್ ಬರ್ಬೇಕು. ಈಗ ನಮ್ಗೆ 4 ಅಂತ ಹೇಳಿ ಆನ್ಸರ್ ಬರ್ಬೇಕು. ಸೊ ಇದನ್ನ ನಾವೀಗ ಸೇವ್ ಮಾಡೋಣ ಮತ್ತೆ ಈ ಕೋಡ್ ಅನ್ನ ರನ್ ಮಾಡೋಣ. ಸೊ ನಮ್ಗೆ ಇಲ್ಲಿ ಆನ್ಸರ್ ಏನಂತ ಬರ್ತಿದೆ, 4 ಅಂತ ಹೇಳಿ ಬರ್ತಿದೆ. ಸೊ ನಾವು ಅಲ್ಲಿ ಸಾಲ್ವ್ ಮಾಡಿದ್ವಿ ಅಲ್ವಾ, ಕ್ವಶನ್ ಸಾಲ್ವ್ ಮಾಡಿದಾಗ ನಮ್ಗೆ ಆನ್ಸರ್ ಏನಂತ ಬಂತು, 4 ಅಂತ ಬಂತು. ಈ ರೀತಿ ಈ ಒಂದು ಎಕ್ಸ್ಪ್ರೆಷನ್ಸ್ ನ ಸಾಲ್ವ್ ಮಾಡ್ತಾ ಹೋಗುತ್ತೆ. ಸೊ ನಿಮ್ಗೆ ಈಗ ಆಪರೇಟರ್ ಪ್ರೆಸಿಡೆನ್ಸಿ ಒಂದು ಐಡಿಯಾ ಬಂತು ಅಂತ ಅನ್ಕೋತೀನಿ. ಇದ್ರ ಮೇಲೆ ಇನ್ನೂ ಕೆಲವೊಂದು ಪ್ರಾಕ್ಟೀಸ್ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡೋಣ. ಅದನ್ನ ನೀವೇ ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡಿ ಅಂತ ನಾನು ಹೇಳ್ತೇನೆ. ಈಗ ನಾವು ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಫಸ್ಟ್ ಸೀಕ್ವೆನ್ಸಿ ಕಂಟ್ರೋಲ್ ಅನ್ನ ನೋಡಿದ್ವಿ. ಅಂದ್ರೆ ಈ ಸೀಕ್ವೆನ್ಸಿ ಕಂಟ್ರೋಲ್ ಅನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಫಸ್ಟ್ ಇಂಟ್ ಎ ನ ಡಿಕ್ಲೇರ್ ಮಾಡಿದ್ದೀನಿ ಅಲ್ವಾ. ಇಂಟ್ ಎ ನ ಡಿಕ್ಲೇರ್ ಮಾಡಿ ಅದಾದ್ಮೇಲೆ ಆ ವ್ಯಾಲ್ಯೂನ ಆ ಒಂದು ವೇರಿಯಬಲ್ ನ ಯೂಸ್ ಮಾಡ್ಕೊಂಡಿದ್ದೀನಿ. 45 ಆ ವ್ಯಾಲ್ಯೂ ಅಸೈನ್ ಮಾಡಿ ಅದನ್ನ ಪ್ರಿಂಟ್ ಮಾಡ್ಕೊಂತಿದ್ದೀನಿ. ಬಟ್ ಇಲ್ಲಿ ನಾನು ಡೈರೆಕ್ಟ್ ಆಗಿ ಬಿ ನ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಡಿಕ್ಲೇರ್ ಮಾಡಿ ಆ ವ್ಯಾಲ್ಯೂನ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಇಲ್ಲಿ ಸೀಕ್ವೆನ್ಸಿ ಕಂಟ್ರೋಲ್ ಅಂದ್ರೆ ಏನು, ಫಸ್ಟ್ ನಾವು ಏನನ್ನೇ ಯೂಸ್ ಮಾಡೋದಕ್ಕಿಂತ ಮುಂಚೆ ಅದ್ರ ಮೇಲ್ಗಡೆ ಭಾಗದಲ್ಲಿ ನಾವು ಅದನ್ನ ಡಿಕ್ಲೇರ್ ಮಾಡಬೇಕು. ಸೊ ನಾನು ಇಲ್ಲಿ ಇದನ್ನ ಡಿಕ್ಲೇರ್ ಮಾಡಿಲ್ಲ. ಒಂದ್ ವೇಳೆ ನಾನಿಲ್ಲಿ ಈಗ ಬಿ ನಾನು ಡಿಕ್ಲೇರ್ ಮಾಡಿದ್ರೆ, ಸೊ ಇಲ್ಲಿಯ ಒಂದು ಎರರ್ ಏನಿದೆ ಆ ಎರರ್ ಹೊರಟೋಗುತ್ತೆ. ಒಂದ್ ವೇಳೆ ನಾನು ಡಿಕ್ಲೇರೇ ಮಾಡಿಲ್ಲ ಬಟ್ ಆ ವ್ಯಾಲ್ಯೂನ ಹಾಗೇ ಯೂಸ್ ಮಾಡ್ತಿದ್ದೀನಿ ಅನ್ನೋದಾದ್ರೆ ನನಗೆ ಪದೇ ಇಲ್ಲಿ ಎರರ್ ಬರುತ್ತೆ. ಸೊ ಇದು ತುಂಬಾನೇ ಸಿಂಪಲ್. ಸೀಕ್ವೆನ್ಸಿ ಕಂಟ್ರೋಲ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕಂಪೈಲರ್ ಚೆಕ್ ಮಾಡ್ತಾ ಬರುತ್ತೆ. ಒಂದ್ ವೇಳೆ ಅದರ ನೆಕ್ಸ್ಟ್ ಕೋಡ್ಗಳು ಕರೆಕ್ಟ್ ಆಗಿದ್ರೂ ಸಹಿತ ಅದು ನಮ್ಗೆ ಔಟ್ಪುಟ್ ನ ಕೊಡಲ್ಲ. ಬಿಕಾಸ್ ಸ್ಟೆಪ್ ಬೈ ಸ್ಟೆಪ್ ಅದು ಬರ್ತಿರುತ್ತೆ. ಅಂದ್ರೆ ಸೀಕ್ವೆನ್ಸ್ ಅಲ್ಲಿ ಬರುತ್ತೆ. ಫಸ್ಟ್ ಇಂಟ್ ಎ ನ ಕಂಪೈಲ್ ಮಾಡುತ್ತೆ, ಆಮೇಲೆ ಈ ಲೈನ್ ನ ಕಂಪೈಲ್ ಮಾಡುತ್ತೆ, ಆಮೇಲೆ 6th ಲೈನ್ ನ ಕಂಪೈಲ್ ಮಾಡುತ್ತೆ. ಸೊ ಇದೇ ನಾವು ಸೀಕ್ವೆನ್ಸಿ ಕಂಟ್ರೋಲ್ ಅಂತ ಹೇಳಿ ಕರೆಯೋದು. ಸೊ ಇಲ್ಲಿ ನಿಮ್ಗೆ ಸೀಕ್ವೆನ್ಸಿ ಕಂಟ್ರೋಲ್ ಅಂದ್ರೆ ಏನು ಅಂತ ಹೇಳಿ ಅರ್ಥ ಆಯ್ತು ಅಂತ ನಾನು ಅನ್ಕೊಂತೀನಿ. ಸೊ ನಾವು ಆಪರೇಟರ್ ಗಳಲ್ಲಿ ಈಗ ರಿಲೇಷನಲ್ ಆಪರೇಟರ್ ಬಗ್ಗೆ ನೋಡ್ತಾ ಹೋಗೋಣ. ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ರಿಲೇಷನಲ್ ಆಪರೇಟರ್ ಅಂದ್ರೆ ಏನು ಅಂತ ಹೇಳಿ. ಸೊ ಈಗ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಂತ ಹೋಗೋಣ. ಸೊ ಇಲ್ಲಿ ನಾನು ಫಸ್ಟ್ ಈಕ್ವಲ್ ಸಿಂಬಲ್ಸ್ ನ ಯೂಸ್ ಮಾಡಿದೀನಿ. ಅಂದ್ರೆ 4 = 4 ಅಂದ್ರೆ ಈಗ ಇದು ಚೆಕ್ ಮಾಡುತ್ತೆ. ಚೆಕ್ ಮಾಡಿ ನಮ್ಗೆ ಬೂಲಿಯನ್ ವ್ಯಾಲ್ಯೂ ಮೀನ್ಸ್ ಲೈಕ್ ಟ್ರೂ ಅಥವಾ ಫಾಲ್ಸ್. ಈ ಟ್ರೂ ಅಂದ್ರೆ 1, ಫಾಲ್ಸ್ ಅಂದ್ರೆ 0 ವ್ಯಾಲ್ಯೂ ಲೆಕ್ಕದಲ್ಲಿ ಕೊಡುತ್ತೆ. ಈಗ ನಾವು ನೋಡಿದ್ವಿ ಟೈಪ್ ಆಫ್ ಕನ್ವರ್ಷನ್ಸ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ನ. ಈಗ ನೆಕ್ಸ್ಟ್ ನಾವು ಅರ್ಥಮೆಟಿಕ್ ಇನ್ಸ್ಟ್ರಕ್ಷನಲ್ಲೇ ಇನ್ನೊಂದು ಕಾನ್ಸೆಪ್ಟ್ ಆದಂತಹ ಆಪರೇಟರ್ ಪ್ರೆಸಿಡೆನ್ಸಿ. ಈ ಆಪರೇಟರ್ ಪ್ರೆಸಿಡೆನ್ಸಿ ಅಂದರೆ ಏನು ಅಂತ ಹೇಳಿದ್ರೆ, ನಾವು ಮೊದಲಿಗೆ ಯಾವುದಕ್ಕೆ ಆದ್ಯತೆ ಕೊಡಬೇಕು. ಈಗ ನಾವು ಅರ್ಥಮೆಟಿಕ್ಗೆ ಬಂದಾಗ ಅಲ್ಲಿ ನಮಗೆ ಮಲ್ಟಿಪ್ಲಿಕೇಶನ್, ಡಿವಿಷನ್, ರಿಮೈಂಡರ್, ಪ್ಲಸ್, ಮೈನಸ್, ಈಕ್ವಲ್ ಸಿಂಬಲ್ಸ್ಗಳು ಬರುತ್ತಲ್ವಾ. ಸೊ ಮೊದಲನೇ ಆದ್ಯತೆ ಬಂದು ನಮಗೆ ಮಲ್ಟಿಪ್ಲಿಕೇಶನ್, ಡಿವಿಷನ್ ಮತ್ತು ಮಾಡ್ಯುಲರ್ಗೆ ಕೊಡಬೇಕಾಗತ್ತೆ. ಸೆಕೆಂಡ್ ಪ್ಲೇಸಲ್ಲಿ ಬಂದು ಪ್ಲಸ್ ಮತ್ತು ಮೈನಸ್ಗೆ ಇರುತ್ತೆ. ಇನ್ನು ಥರ್ಡ್ ಪ್ಲೇಸಲ್ಲಿ ಬಂದು ಈಕ್ವಲ್ ಸಿಂಬಲ್ಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬಿಲೋ ನಾನೊಂದು ಎಕ್ಸ್ಪ್ರೆಷನ್ನ ಕೊಟ್ಟಿದ್ದೀನಿ. ಸೊ ಈ ಎಕ್ಸ್ಪ್ರೆಷನ್ನ ನಾವು ಈಗ ಅರ್ಥಮ್ಯಾಟಿಕ್ ಇನ್ಸ್ಟ್ರಕ್ಷನ್ಸ್ನ ಈ ಒಂದು ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲರ್ನೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಈಗ ನಮಗೆ ಇದರಲ್ಲಿ ಒಂದು ಕಾನ್ಸೆಪ್ಟನ್ನ ನಾವು ತಿಳಿತಾ ಹೋಗ್ತೇವೆ. ಇಲ್ಲಿ ನೋಡಿ, ಇಲ್ಲಿ ಮಲ್ಟಿಪ್ಲಿಕೇಶನು ಸಹಿತ ಇದೆ, ಡಿವಿಷನ್ನು ಸಹಿತ ಇದೆ, ಮಲ್ಟಿಪ್ಲಿಕೇಶನ್ ಸಹಿತ ಇದೆ. ಈ
ಈ ಎರಡೂ ಸಹಿತ ಫಸ್ಟ್ ಪ್ರೆಸಿಡೆನ್ಸಿಗೆ ರಿಲೇಟೆಡ್ ಆಗುತ್ತೆ. ಸೊ ಈ ರೀತಿ ಒಂದೇ ಇದರಲ್ಲಿ ಇದೇ ರೀತಿ ಬಂದಾಗ, ಅಂದರೆ ಒಂದೇ ಪ್ರೆಸಿಡೆನ್ಸಿ ಇದು ಒಂದೇ ಎಕ್ಸ್ಪ್ರೆಷನಲ್ಲಿ ಬಂದಾಗ ನಾವು ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು? ಫಸ್ಟು ನಮಗೆ ಯಾವಾಗಲೂ ಅಷ್ಟೇ ಆ ಥರ ಬಂದಾಗ ನಾವಿಲ್ಲಿ ಅಸೋಸಿಯೇಟಿವ್ ರೂಲ್ ಅಂತ ಯೂಸ್ ಮಾಡಬೇಕಾಗತ್ತೆ. ಈ ಅಸೋಸಿಯೇಟಿವ್ ರೂಲ್ ಅಂದರೆ ಏನಪ್ಪ ಅಂದರೆ, ಫಸ್ಟ್ ನಾವು ಲೆಫ್ಟಿಂದ ಸಾಲ್ವ್ ಮಾಡಿಕೊಂಡು ರೈಟಿಗೆ ಬರಬೇಕಾಗತ್ತೆ. ಸೊ ಫಸ್ಟ್ ಇಲ್ಲಿ ನಾವು 4 × 3, 4 3s ಎಷ್ಟು? ಇಲ್ಲಿ 4 3s ನಮಗೆ ಏನು ಬರುತ್ತೆ? ಇಲ್ಲಿ ನಮಗೆ 12 ಬರುತ್ತೆ. ಈಗ 12 ಬಂತಲ್ವಾ? ಈಗ 12 ಬಂದಿದ್ದು ನಮಗೆ ಆನ್ಸರ್. ಈಗ ಇನ್ನು ಇಷ್ಟು ಎಕ್ಸ್ಪ್ರೆಷನ್ ಪಾರ್ಟ್ ಉಳಿದಿದೆ. ಸೊ ಈಗ 6 / 12 ಎಷ್ಟಾಗುತ್ತೆ? 6 / 12 ನಮಗೆ ಎಷ್ಟು ಬರುತ್ತೆ? 2 ಬರುತ್ತೆ. ಸೊ ಅದೇ 2ನ ಈಗ ನಮ್ಗೆ ಉಳಿದಿರೋಂಥ ಎಕ್ಸ್ಪ್ರೆಷನ್ ಏನು? ಆಸ್ಟ್ರಿಕ್ ಸ್ಟಾರ್ ಮತ್ತು ಟ್ರೂ. ಸೊ ಇವೆರಡನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ? 4 ಬರುತ್ತೆ. ಸೊ ಬನ್ನಿ ಇದನ್ನು ಸಹಿತ ಈಗ ನಮಗೆ ಆನ್ಸರ್ ಎಷ್ಟು ಬಂತು? 4 ಬಂತಲ್ವಾ? ಈಗ ನಾವು ಇದನ್ನು ಸಿನಲ್ಲಿ ಕೋಡ್ ಮಾಡಿ ನೋಡೋಣ ಇದು ಯಾವ ರೀತಿ ಬರುತ್ತೆ ಅಂತ ಹೇಳಿ. ದಿಸ್ ಪ್ರೋಗ್ರಾಮ್ ಇಸ್ ಆಲ್ ಅಬೌಟ್ ದಿ ಆಪರೇಟರ್ ಪ್ರೆಸಿಡೆನ್ಸಿ. ಸೊ ಇಲ್ಲಿ ನಿಮ್ಗೆ ಈಗ ಅರ್ಥ ಆಗ್ಬೇಕು. ನಾವು ಎಕ್ಸ್ಪ್ಲನೇಷನ್ ಪಾರ್ಟ್ ಅಲ್ಲಿ ನೋಡಿದ್ವಿ. ಸೊ ಈ ಒಂದು ಎಕ್ಸ್ಪ್ರೆಷನ್ಗೆ ನಮ್ಗೆ ವ್ಯಾಲ್ಯೂ ಏನಂತ ಬಂದಿತ್ತು? 4 ಅಂತ ಹೇಳಿ ಬಂದಿತ್ತು. ಸೊ ಈ ಪ್ರೀವಿಯಸ್ ಟರ್ಮಿನೆಲ್ಲ ನಾವು ಡಿಲೀಟ್ ಮಾಡೋಣ. ಸೊ ಈಗ ನೋಡೋಣ ಇದರಲ್ಲಿ ನಮ್ಗೆ ಏನಂತ ಆನ್ಸರ್ ಬರ್ಬೇಕು? ಈಗ ನಮ್ಗೆ 4 ಅಂತ ಹೇಳಿ ಆನ್ಸರ್ ಬರ್ಬೇಕು. ಸೊ ಇದನ್ನ ನಾವೀಗ ಸೇವ್ ಮಾಡೋಣ ಮತ್ತೆ ಈ ಕೋಡ್ ಅನ್ನ ರನ್ ಮಾಡೋಣ. ಸೊ ನಮ್ಗೆ ಇಲ್ಲಿ ಆನ್ಸರ್ ಏನಂತ ಬರ್ತಿದೆ? 4 ಅಂತ ಹೇಳಿ ಬರ್ತಿದೆ. ಸೊ ನಾವು ಅಲ್ಲಿ ಸಾಲ್ವ್ ಮಾಡಿದ್ವಿ ಅಲ್ವಾ? ಕ್ವಶನ್ ಸಾಲ್ವ್ ಮಾಡಿದಾಗ ನಮ್ಗೆ ಆನ್ಸರ್ ಏನಂತ ಬಂತು? 4 ಅಂತ ಬಂತು. ಈ ರೀತಿ ಈ ಒಂದು ಎಕ್ಸ್ಪ್ರೆಷನ್ಸ್ ನ ಸಿ ಸಾಲ್ವ್ ಮಾಡ್ತಾ ಹೋಗುತ್ತೆ. ಸೊ ನಿಮ್ಗೆ ಈಗ ಆಪರೇಟರ್ ಪ್ರೆಸಿಡೆನ್ಸಿ ಒಂದು ಐಡಿಯಾ ಬಂತು ಅಂತ ಅನ್ಕೋತೀನಿ. ಇದ್ರ ಮೇಲೆ ಇನ್ನೂ ಕೆಲವೊಂದು ಪ್ರಾಕ್ಟೀಸ್ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡೋಣ. ಅದನ್ನ ನೀವೇ ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡಿ ಅಂತ ನಾನು ಹೇಳ್ತೇನೆ. ಈಗ ನಾವು ಕೋಡನ್ನು ನೋಡಿದ್ವಿ. ನಮಗೀಗ ಒಂದು ಎಕ್ಸ್ಪ್ರೆಷನ್ ಅಂದರೆ ಎಕ್ಸ್ಪ್ರೆಷನ್ನು ಮತ್ತು ಅಸೋಸಿಯೇಟಿವ್ ಲಾ ಮತ್ತು ಆಪರೇಟರ್ ಪ್ರೆಸಿಡೆನ್ಸಿ ಅಂದರೆ ಏನು ಅಂತ ಹೇಳಿ ಅರ್ಥ ಆಯಿತು. ವಿತ್ ಎಕ್ಸಾಂಪಲ್ ನಾವು ಅದನ್ನು ಅರ್ಥ ಮಾಡ್ಕೊಂಡ್ವಿ ಅಲ್ವಾ? ಸೊ ಈಗ ನಾವಿಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನ ಅಂದರೆ ಕೆಲವು ಎಕ್ಸ್ಪ್ರೆಷನ್ಸ್ಗಳನ್ನ ಸಾಲ್ವ್ ಮಾಡಿ ನೋಡೋಣ. ಫಾರ್ ಎಕ್ಸಾಂಪಲ್ ಈಗ ನನಗೆ 5 × 2 - 2 × 3 ಅಂತ ಹೇಳಿ ಇದೆ. ಸೊ ಇಲ್ಲಿ ಫಸ್ಟ್ ನಾವು ಈ ಕ್ವಶನ್ನ ಬರ್ಕೊಳ್ಳೋಣ. 5 × 2. ಈ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂದರೆ ನೀವೇ ಇದನ್ನು ಸಾಲ್ವ್ ಮಾಡಲಿಕ್ಕೋಸ್ಕರ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಈಗ ಫಸ್ಟು ನಮಗೆ ಪ್ರೆಸಿಡೆನ್ಸಿ ಲಾನಲ್ಲಿ ಹೈಯರ್ ಫಸ್ಟ್ ಸ್ಟೇಜ್ ಇರೋದು ಯಾವುದಕ್ಕೆ? ಮಲ್ಟಿಪಲ್ ಸಿಂಬಲ್ಗೆ. ಸೊ 5 2s ಎಷ್ಟು? 5 2s 10 ಇದೆ. ಆಮೇಲೆ ಇದು 2 3s ಎಷ್ಟು? 6 ಇದೆ. ಸೊ ಇದು ಬಂದುಬಿಟ್ಟು ನಮಗೆ ಸೆಕೆಂಡ್ ಲೆವೆಲ್ ಆಫ್ ಪ್ರೆಸಿಡೆನ್ಸಿನಲ್ಲಿ ಬರುತ್ತೆ. ಸೊ ನಾವು 10 - 6 ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ? ನಮಗೆ ಆನ್ಸರ್ ಬರಬೇಕು 4. ಈಗ ಈ ಒಂದು ಎಕ್ಸ್ಪ್ರೆಷನ್ನ ನೀವು ನಿಮ್ಮ ಲ್ಯಾಪ್ಟಾಪ್ಗಳಲ್ಲಿ ಒಮ್ಮೆ ಕೋಡ್ ಮಾಡಿ ನೋಡಿ ಅಂತ ನಾನು ಹೇಳ್ತೀನಿ. ಆನ್ಸರ್ ನಮಗೆ ಎಷ್ಟು ಬರಬೇಕು? 4 ಬರಬೇಕು. ಈಗ ನೆಕ್ಸ್ಟ್ ನಾವು ನೋಡೋಣ ಬೀತ್ ಆಪ್ಷನ್ನ ಈ ಒಂದು ಸ್ಟೇಟ್ಮೆಂಟ್ನ. 5 × 2 / 2 × 3. ಸೊ ಪ್ರೆಸಿಡೆನ್ಸಿ ಲಾನಲ್ಲಿ ಫಸ್ಟ್ನ ಸ್ಟೇಜಲ್ಲಿ ಇರುವಂತಹ ಮಲ್ಟಿಪ್ಲಿಕೇಶನ್ನು ಇದೆ, ಡಿವಿಷನ್ನು ಇದೆ. ಸೊ ನಾವಿಲ್ಲಿ ಯಾವ ರೂಲನ್ನು ಅಪ್ಲೈ ಮಾಡಬೇಕು? ಸೊ ನಾವು ಇಲ್ಲಿ ಅಸೋಸಿಯೇಟಿವ್ ರೂಲನ್ನು ಅಪ್ಲೈ ಮಾಡಬೇಕಾಗತ್ತೆ ಅಲ್ವಾ? ಸೊ ಈಗ ಇದನ್ನು ಸಾಲ್ವ್ ಮಾಡೋಣ. 5 × 2 2 × 3. ಸೊ ಫಸ್ಟ್ ಏನು? 5 2s ಎಷ್ಟು? 5 2s 10. 10 ಈಗ ಈ ಒಂದು ಎಕ್ಸ್ಪ್ರೆಷನ್ನ ನಾವು ಸಾಲ್ವ್ ಮಾಡಬೇಕು. ಬಿಕಾಸ್ ಇಲ್ಲಿ ನಾವು ಅಸೋಸಿಯೇಟಿವ್ ರೂಲ್ನ ಇಂಪ್ಲೈ ಮಾಡ್ತಿದ್ದೀವಿ. ಸೊ 10 / 2 ಎಷ್ಟಾಗುತ್ತೆ? 10 / 2 5 ಆಗುತ್ತೆ ಅಲ್ವಾ? ಈಗ 5 × 3ನ ನಾವು ಮಾಡಬೇಕಾಗತ್ತೆ. 5 3s ಎಷ್ಟು? 5 3s 50. ಈ ಒಂದು ಎಕ್ಸ್ಪ್ರೆಷನ್ನ ನೀವು ಕಂಪ್ಯೂಟರ್ನಲ್ಲಿ ಸಾಲ್ವ್ ಮಾಡುವಾಗ ನಮಗೆ ಸಲ್ಯೂಷನ್ ಆಗಿ ಏನು ಆನ್ಸರ್ ಬರಬೇಕು? 50 ನಮಗೆ ಬರಬೇಕು. ಇನ್ನು ಈ ಉಳಿದ ಎರಡು ಎಕ್ಸ್ಪ್ರೆಷನ್ಗಳಲ್ಲಿ ನಾನು ನಿಮಗೆ ಫಸ್ಟ್ ಇದನ್ನು ಸಾಲ್ವ್ ಮಾಡಿ ತೋರಿಸ್ತೀನಿ. ಯಾಕೆ ಅಂದರೆ ನಾವಿಲ್ಲಿ ಬ್ರ್ಯಾಕೆಟ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಆ್ಯಸ್ ಪರ್ ದಿ ಮ್ಯಾಕ್ಸ್ ಲಾನು ಸಹಿತ ನಮಗೆ ಯಾವುದು ಫಸ್ಟ್ ಬ್ರ್ಯಾಕೆಟಲ್ಲಿರುತ್ತೆ ಅದನ್ನೇ ನಾವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಬ್ರ್ಯಾಕೆಟಲ್ಲಿರೋದನ್ನು ನಾವು ಫಸ್ಟ್ ಸಾಲ್ವ್ ಮಾಡಬೇಕು. ಸೊ 2 / 2 ನಮಗೆ ಆನ್ಸರ್ ಏನಾಗಿ ಬರುತ್ತೆ? 2 ನಮಗೆ ಏನಂತ ಆನ್ಸರ್ ಬರುತ್ತೆ? 2 / 2 ನಮಗೆ 1 ಅಂತ ಹೇಳಿ ಆನ್ಸರ್ ಬರುತ್ತೆ. ಸೊ ಈಗ ನಮ್ಮಲ್ಲಿ ಉಳಿದಿರೋಂಥ ಎಕ್ಸ್ಪ್ರೆಷನ್ನು 5 × 3. ಸೊ ಎರಡು ಸಹಿತ ಒಂದೇ ಆಪರೇಟರ್ ಪ್ರೆಸಿಡೆನ್ಸಿ ಲೆವೆನಲ್ಲಿ ಬರೋದ್ರಿಂದ ಸೊ ನಾವೇನು ಮಾಡ್ತೀವಿ? 5 1s ನಮಗೆ 5 ಆಗಿ ಬರುತ್ತೆ. ಸೊ 5 3s ಎಷ್ಟಾಗುತ್ತೆ? ತಿರ್ಗಾ ನಮಗೆ 5 3s ನಮಗೆ ಆನ್ಸರ್ ಬರುತ್ತೆ 15.
ಸೊ ಈಗ ಈ 3 ಎಕ್ಸ್‌ಪ್ರೆಷನ್‌ಗಳನ್ನ ನಿಮಗೆ ಸಾಲ್ವ್ ಮಾಡಿದ್ದೀನಿ. ಅದ್ರ ಜೊತೆ ಒಂದು ಎಕ್ಸಾಂಪಲ್ ಆಗಿ ಪ್ರಾಕ್ಟಿಕಲ್ ಆಗಿ ಸಹಿತ ತೋರಿಸಿದ್ದೀನಿ. ಸೊ ಇದನ್ನು ನೀವೇ ಸಾಲ್ವ್ ಮಾಡಿ ತಿರ್ಗಾ ಪ್ರಾಕ್ಟಿಕಲ್ ಆಗಿ ಸಹಿತ ಮಾಡಲಿಕ್ಕೆ ಟ್ರೈ ಮಾಡಿ ಅಂತ ನಾನು ನಿಮಗೆ ಹೇಳ್ತೇನೆ. ಇನ್ನು ನೆಕ್ಸ್ಟ್ ನಾವು ಇನ್ಸ್ಟ್ರಕ್ಷನ್ಸ್ಗಳಲ್ಲಿ ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ನ ನೋಡ್ತಾ ಹೋಗೋಣ. ಈಗ ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಯೂಸ್ ಟು ಡಿಟರ್ಮೈನ್ ದ ಫ್ಲೋ ಆಫ್ ಪ್ರೋಗ್ರಾಮ್, ಅಂದರೆ ಯೂಸ್ ಟು ಡಿಟರ್ಮೈನ್ ಫ್ಲೋ ಆಫ್ ಪ್ರೋಗ್ರಾಮ್ ಅಂದರೆ ಒಂದು ಕಂಟ್ರೋಲ್ ಇನ್ಸ್ಟ್ರಕ್ಷನ್, ಆ ಹೆಸರಿಗೆ ತಕ್ಕ ಹಾಗೆ ಒಂದು ಫ್ಲೋ ಆಫ್ ಪ್ರೋಗ್ರಾಮ್ನ ಕಂಪ್ಲೀಟ್ ಕಂಟ್ರೋಲ್ ಈ ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ಗಳಲ್ಲಿ ಇರುತ್ತೆ. ಸೊ ಟೋಟಲ್ ಆಗಿ ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ಗಳು ಸಹಿತ 4 ಭಾಗಗಳಾಗಿ ಡಿವೈಡ್ ಆಗಿದೆ. ಒಂದು ಸೀಕ್ವೆನ್ಸಿ ಕಂಟ್ರೋಲ್, ಇನ್ನೊಂದು ಡಿಸಿಷನ್ ಕಂಟ್ರೋಲ್, ಇನ್ನೊಂದು ಲೂಪ್ ಕಂಟ್ರೋಲ್ ಮತ್ತು ಕೇಸ್ ಕಂಟ್ರೋಲ್. ಈ ಸೀಕ್ವೆನ್ಸಿ ಕಂಟ್ರೋಲ್ನ ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಗಳಲ್ಲೂ ನೋಡಿದ್ದೀವಿ. ಅಂದರೆ ಫಾರ್ ಎಕ್ಸಾಂಪಲ್ ನಾವು ಏನನ್ನಾದರೂ ಡಿಕ್ಲೇರ್ ಮಾಡಿದರೆ, ಅಂದರೆ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ಮೇಲೆ ಅದನ್ನು ಯೂಸ್ ಮಾಡೋಕ್ಕಾಗೋದು, ಇಲ್ಲದಿದ್ದರೆ ಅದೇ ರೀತಿ ನಾವು ಅದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಒಂದು ಮಾಹಿತಿಗಾಗಿ ನಾನು ಮತ್ತೊಮ್ಮೆ ಇಲ್ಲಿ ಹೇಳ್ತಿದ್ದೀನಿ. ಸೊ ಸೀಕ್ವೆನ್ಸಿ ಕಂಟ್ರೋಲ್ ಅಂದರೆ ಏನಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಕಂಪೈಲ್ ಮಾಡ್ತಾ ಹೋಗುತ್ತೆ. ಯಾವುದೇ ಒಂದು ಲೈನಲ್ಲಿ ಎರರ್ ಬಂದರೂ ಅದ್ರ ಮುಂದಿನ ಕೋಡ್ಗಳು ಚೆನ್ನಾಗಿದ್ರೂ ಸಹಿತ ಅಲ್ಲಿ ಎರರ್ ಇದೆ ಅಂತ ಹೇಳಿ ಅದು ಕಂಪ್ಲೀಟಾಗಿ ಪ್ರೋಗ್ರಾಮ್ನ ಅಲ್ಲಿ ನಮಗೆ ಎರರ್ ಅಂತ ಹೇಳಿ ತೋರಿಸುತ್ತೆ. ಸೊ ಅದು ಇಲ್ಲಿ ಸೀಕ್ವೆನ್ಸಿ ಕಂಟ್ರೋಲ್ ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬೇಕು. ಇನ್ನು ಈ ಡಿಸಿಷನ್ ಕಂಟ್ರೋಲ್ ಅಂದರೆ ನಮಗೆ ಇಲ್ಲಿ ಎಲ್ಸ್ ಎಲ್ಲನೂ ಯೂಸ್ ಮಾಡ್ತೀವಿ. ಇದನ್ನು ನಾನು ಮುಂದೆ ಬರೋ ವಿಡಿಯೋದಲ್ಲಿ ಇದರ ಮೇಲೇ ಒಂದು ಚಾಪ್ಟರ್ ಇದೆ, ಕಂಡೀಷನ್ ಕಂಟ್ರೋಲ್ ಅಥವಾ ಡಿಸಿಷನ್ ಕಂಟ್ರೋಲ್ ಅಂತ ಹೇಳಿ. ಸೊ ಅಲ್ಲಿ ನಾವು ಇದರ ಬಗ್ಗೆ ಕಲಿತಾ ಹೋಗ್ತೇವೆ. ಇನ್ನು ಲೂಪ್ ಕಂಟ್ರೋಲ್ ಅಂತ ಹೇಳಿದ್ರೆ ಇಲ್ಲಿ ವೈಲ್ ಲೂಪ್, ಡು ವೈಲ್ ಲೂಪ್, ಫಾರ್ ಲೂಪ್ ಇದಕ್ಕೂ ಸಹಿತ ಕಂಪ್ಲೀಟಾಗಿ ನಾನು ಇನ್ನೊಂದನೇ ಚಾಪ್ಟರನ್ನೇ ಮಾಡಿದ್ದೀನಿ. ಸೊ ಅಲ್ಲಿ ನಾವು ಈ ಲೂಪ್ ಕಂಟ್ರೋಲ್ನ ಬಗ್ಗೆ ಕಲಿತಾ ಹೋಗ್ತೇವೆ. ಮತ್ತು ಇನ್ನು ಕೇಸ್ ಕಂಟ್ರೋಲ್, ಇದನ್ನು ಆಲ್ರೆಡಿ ನಾವು ಬಹಳ ಸತಿ ನಾನು ನನ್ನ ವೀಡಿಯೋದಲ್ಲಿ, ಅಂದರೆ ಈ ಪ್ರೀವಿಯಸ್ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಕೇಸ್ ಸೆನ್ಸಿಟಿವ್ ಅಂದರೆ ಏನು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಎ ಇರುತ್ತೆ, ಸ್ಮಾಲ್ ಎಗೂ ಏನು ವ್ಯತ್ಯಾಸ ಇರುತ್ತೆ. ಸೊ ಅದೇ ಇಲ್ಲಿ ನಮಗೆ ಕೇಸ್ ಕಂಟ್ರೋಲ್ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನಮಗೆ ಸೀಕ್ವೆನ್ಸಿ ಕಂಟ್ರೋಲ್ ಅಂದರೆ ಏನು ಅಂತ ಗೊತ್ತು ಆಲ್ರೆಡಿ, ಮತ್ತು ಕೇಸ್ ಕಂಟ್ರೋಲ್ ಅಂದರೆ ಏನು ಅಂತ ಗೊತ್ತು. ಇನ್ನು ಈ ಎರಡನ್ನು ನಾವು ಮುಂದೆ ಬರೋ ವೀಡಿಯೋಗಳಲ್ಲಿ ನಾವು ಇದನ್ನು ಕಲಿತಾ ಹೋಗ್ತೇವೆ. ನಾನು ಇಲ್ಲಿ ನಿಮಗೆ ಸದ್ಯಕ್ಕೆ ಒಂದು ಓವರ್ ವ್ಯೂನ ಕೊಟ್ಟಿದ್ದೇನೆ. ಈಗ ನೆಕ್ಸ್ಟ್ ನಾವು ನೋಡೋಣ ಆಪರೇಟರ್ಸ್ ಅಂದರೆ ಏನು ಅಂತ ಹೇಳಿ. ಇಲ್ಲಿ ಆಲ್ರೆಡಿ ನಾವು ಅರ್ಥಮ್ಯಾಟಿಕ್ ಇನ್ಸ್ಟ್ರಕ್ಷನ್ಸ್ನ ಕಲ್ತಿರೋದ್ರಿಂದ ಸೇಮ್ ಟು ಸೇಮ್ ನಾವೇನು ಅರ್ಥಮ್ಯಾಟಿಕ್ ಇನ್ಸ್ಟ್ರಕ್ಷನ್ಸ್ನಲ್ಲಿ ಕಲ್ತವಲ್ಲ ಅದೇ ಅರ್ಥಮ್ಯಾಟಿಕ್ ಆಪರೇಟರ್ ಸಹಿತ ಹೌದು. ಇನ್ನು ಈ ರಿಲೇಷನಲ್ ಆಪರೇಟರ್ಸ್ ಬಗ್ಗೆ ನಾವಿಲ್ಲಿ ಕಲಿತೇವೆ, ಮತ್ತು ಲಾಜಿಕಲ್ ಆಪರೇಟರ್ಸ್ ಅಂದರೆ ಏನು ಅಂತ ಹೇಳಿ ನಾವಿಲ್ಲಿ ಕಲಿತೇವೆ, ಮತ್ತು ಬಿಟ್ವೈಸ್ ಆಪರೇಟರ್ಸ್ನ ನಾವು ತಿರ್ಗಾ ಮುಂದೆ ಬರುವ ವೀಡಿಯೋಗಳಲ್ಲಿ ಕಲಿತಾ ಹೋಗ್ತೇವೆ. ಹೋಗ್ತಾ ನಿಮಗೆ ಬಿಟ್ವೈಸ್ ಆಪರೇಟರ್ಸ್ ಅಂದರೆ ಏನು ಅಂತ ಹೇಳಿ ಇದರಲ್ಲೇ ಅರ್ಥ ಆಗ್ತಾ ಹೋಗುತ್ತೆ. ಮತ್ತು ಮುಂದೆ ನಾವು ಅಸೈನ್ಮೆಂಟ್ ಆಪರೇಟರ್ಸ್ ಇದನ್ನು ನಾವು ಈ ವಿಡಿಯೋದಲ್ಲಿ ಕವರ್ ಅಪ್ ಮಾಡ್ತೇವೆ. ಮತ್ತು ಟರ್ನರಿ ಆಪರೇಟರ್ಸ್ನ ನಾನು ಡಿಸಿಷನ್ ಕಂಟ್ರೋಲ್ ಚಾಪ್ಟರ್ನಲ್ಲಿ ಇದನ್ನು ಕವರ್ ಅಪ್ ಮಾಡ್ತಾ ಹೋಗ್ತೀನಿ. ಏಕೆಂದರೆ ಟರ್ನರಿ ಆಪರೇಟರ್ ಮತ್ತು ಈ ಡಿಸಿಷನ್ ಕಂಟ್ರೋಲ್ ಆಪರೇಟರ್ ಒಂದು ಚೂರು ಸಿಮಿಲರ್ ಆಗಿದೆ. ಸೊ ಅದಕ್ಕೆ ನಾನು ಆ ಒಂದು ಚಾಪ್ಟರ್ನಲ್ಲಿ ಇದನ್ನು ಸಹಿತ ಇನ್ವಾಲ್ವ್ ಮಾಡಿದ್ದೇನೆ. ಸೊ ಈಗ ನಾವು ಈ ಒಂದು ವಿಡಿಯೋದಲ್ಲಿ ರಿಲೇಷನಲ್ ಆಪರೇಟರ್ಸ್ ಅಂದರೆ ಏನು, ಲಾಜಿಕಲ್ ಆಪರೇಟರ್ಸ್ ಅಂದರೆ ಏನು, ಅಸೈನ್ಮೆಂಟ್ ಆಪರೇಟರ್ಸ್ ಅಂದರೆ ಏನು ಅಂತ ಹೇಳಿ ಕಲಿಯೋಣ. ಅದ್ರ ಜೊತೆಗೆ ನಾನು ಈಗ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥಮ್ಯಾಟಿಕ್ ಇನ್ಸ್ಟ್ರಕ್ಷನ್ಸಲ್ಲಿ. ಸೊ ಅರ್ಥಮ್ಯಾಟಿಕ್ ಇನ್ಸ್ಟ್ರಕ್ಷನ್ಸಲ್ಲಿ ನೀವು ಅರ್ಥಮ್ಯಾಟಿಕ್ ಆಪರೇಟರ್ಸ್ ಅಂತಲೂ ಹೇಳಿ ಅರ್ಥ ಮಾಡ್ಕೋಬಹುದು. ಬಿಕಾಸ್ ಅದರಲ್ಲಿ ನಾನು ಆಲ್ಮೋಸ್ಟ್ ಅರ್ಥಮ್ಯಾಟಿಕ್ ಆಪರೇಟರ್ಸ್ನಲ್ಲಿ ಏನು ಬರುತ್ತೋ ಅರ್ಥಮ್ಯಾಟಿಕ್ ಇನ್ಸ್ಟ್ರಕ್ಷನ್ಸಲ್ಲಿ ನಾನು ಅದನ್ನೆಲ್ಲ ನಿಮಗೆ ಕವರ್ ಅಪ್ ಮಾಡಿ ಕೊಟ್ಟಿದ್ದೇನೆ. ಸೊ ಇಲ್ಲಿ ಈಗ ನಾವು ನೋಡೋಣ ಆಪರೇಟರ್ಸ್ ಅಂದರೆ ಏನು ಅಂತ ಹೇಳಿ. ಈ ರಿಲೇಷನಲ್ ಆಪರೇಟರ್ಸ್ ಅಂದರೆ ಏನು? ಈ ರಿಲೇಷನಲ್ ಆಪರೇಟರ್ಸ್ ಆರ್ ದ ಸಿಂಬಲ್ಸ್ ದಟ್ ಆರ್ ಯೂಸ್ಡ್ ಟು ಕಂಪೇರ್ ದ ಟೂ ವ್ಯಾಲ್ಯೂಸ್ ಆ್ಯಂಡ್ determine the relationship between them. Relational operators are the symbols that are used to compare two values and determine the relationship between them. ಅಂದರೆ ಕನ್ನಡದಲ್ಲಿ ನಾನು ಇದನ್ನು ಹೇಳೋದಾದರೆ ಈ ರಿಲೇಷನಲ್ ಆಪರೇಟರ್ಸ್ನ ಈ ಎಲ್ಲ ಒಂದು ಸಿಂಬಲ್ಸ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಎರಡು ವ್ಯಾಲ್ಯೂಗಳ ನಡುವೆ ಒಂದು ಕಂಪೇರ್ ಮಾಡಿ ಅದರಿಂದ ಒಂದು ವ್ಯಾಲ್ಯೂ ಜನ್ರೇಟ್ ಆಗುತ್ತೆ. ಸೊ ಅದನ್ನೇ ನಾವು ಇಲ್ಲಿ ರಿಲೇಷನಲ್ ಆಪರೇಟರ್ಸ್ ಅಂತ ಹೇಳಿ ಕರಿತೇವೆ. ಸೊ ಹೀಗೆ ನಾನು ಹೇಳಿದ್ರೆ ನಿಮಗಿದು ಅರ್ಥ ಆಗಲ್ಲ. ಆದರೆ ಫಸ್ಟ್ ಅದಕ್ಕಿಂತ ಮುಂಚೆ ನಾವು ಪ್ರಾಕ್ಟಿಕಲ್ಗೆ ಹೋಗಿದ್ದ ಮುಂಚೆ ಸಿಂಬಲ್ಸ್ಗಳು ಯಾವ್ಯಾವು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾವು ಮ್ಯಾಥಮೆಟಿಕ್ಸಲ್ಲಾದರೆ ಜಸ್ಟ್ ಈಕ್ವಲ್ ಅಂತ ಯೂಸ್ ಮಾಡ್ತಿದ್ದಂಗೆ ನಾವು ಇಲ್ಲಿ ಚೆಕ್ ಮಾಡ್ಬೋದು. ಎ ಈಸ್ ಈಕ್ವಲ್ ಟು ಬಿನ ಅಥವಾ 10 ಈಸ್ ಈಕ್ವಲ್ ಟು 10 ಅಂತ 10 ಈಸ್ ಈಕ್ವಲ್ ಟು 10 ಅಂತ ಹೇಳಿ ನಾವು ಚೆಕ್ ಮಾಡ್ತೀವಲ್ವ. ಸೊ ಆದರೆ ಕೋಡಿಂಗಲ್ಲಿ ಆ ರೀತಿ ಆಗೋದಿಲ್ಲ. ನಾವು ಆ ರೀತಿ ಚೆಕ್ ಮಾಡಬೇಕಂದ್ರೆ ಡಬಲ್
ಏನು ಈಕ್ವಲ್ ಸಿಂಬಲ್ಸ್ಗಳನ್ನ ಯೂಸ್ ಮಾಡಬೇಕಾಗತ್ತೆ ಒಂದು ವೇಳೆ 10 = 10 ಅನ್ನೋಕ್ಕೆ. ಓಕೆನಾ. ಇನ್ನು ಗ್ರೇಟರ್ ಆರ್ ಈಕ್ವಲ್, ಲೆಸ್ಸರ್ ಆರ್ ಈಕ್ವಲ್ ಮತ್ತು ನಾಟ್ ಈಕ್ವಲ್, ಈ ಇಷ್ಟು ಸಿಂಬಲ್ಸ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತೀನಿ. ಆಗ ನಿಮಗೆ ಇನ್ನೂ ತುಂಬ ಸರಳವಾಗಿ ಇದು ಅರ್ಥ ಆಗತ್ತೆ ಅಂತ ಅಂದ್ಕೊತೀನಿ. ಸೊ ಬನ್ನಿ ಈಗ ನಾವು ರಿಲೇಷನಲ್ ಆಪರೇಟರ್ಸ್ನ ನೋಡಿಕೊಂಡು ಅದಕ್ಕೆ ಒಂದು ಎಕ್ಸಾಂಪಲ್ನ ನೋಡಿಕೊಂಡು ಬರುವ. ಸೊ ನಾವು ಆಪರೇಟರ್ಗಳಲ್ಲಿ ಈಗ ರಿಲೇಷನಲ್ ಆಪರೇಟರ್ ಬಗ್ಗೆ ನೋಡ್ತಾ ಹೋಗೋಣ. ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ರಿಲೇಷನಲ್ ಆಪರೇಟರ್ ಅಂದ್ರೆ ಏನು ಅಂತ ಹೇಳಿ. ಸೊ ಈಗ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಂತ ಹೋಗೋಣ. ಸೊ ಇಲ್ಲಿ ನಾನು ಫಸ್ಟ್ ಈಕ್ವಲ್ ಸಿಂಬಲ್ಸ್ ನ ಯೂಸ್ ಮಾಡಿದೀನಿ. ಅಂದ್ರೆ 4 = 4 ಅಂದ್ರೆ ಈಗ ಇದು ಚೆಕ್ ಮಾಡಿ ನಮ್ಗೆ ಬೂಲಿಯನ್ ವ್ಯಾಲ್ಯೂ ಮೀನ್ಸ್ ಲೈಕ್ ಟ್ರೂ ಅಥವಾ ಫಾಲ್ಸ್. ಈ ಟ್ರೂ ಅಂದ್ರೆ 1, ಫಾಲ್ಸ್ ಅಂದ್ರೆ 0 ವ್ಯಾಲ್ಯೂ ಲೆಕ್ಕದಲ್ಲಿ ಕೊಡುತ್ತೆ. ಈಗ 4 = 4 ಅಂದ್ರೆ ನಮ್ಗೆ ಏನ್ ವ್ಯಾಲ್ಯೂ ಕೊಡ್ಬೇಕು, ಅದು 1 ವ್ಯಾಲ್ಯೂನ ಕೊಡ್ಬೇಕು. ಸೊ ಈ ಫಸ್ಟ್ ಸ್ಟೇಟ್ಮೆಂಟ್ ನಮ್ಗೆ ಏನ್ ವ್ಯಾಲ್ಯೂ ಕೊಡ್ಬೇಕು, ಈ ಫಸ್ಟ್ ಸ್ಟೇಟ್ಮೆಂಟ್ ನಮ್ಗೆ 1 ವ್ಯಾಲ್ಯೂನ ಕೊಡ್ಬೇಕು. ಈಗ ಈ ಕೋಡನ್ನ ರನ್ ಮಾಡಿ ನಾವು ನೋಡೋಣ. ಫಸ್ಟ್ ಅದಕ್ಕಿಂತ ಮುಂಚೆ ಇದನ್ನ ನಾವು ಸೇವ್ ಮಾಡ್ಬೇಕು. ಸೊ ಈಗ ಇದನ್ನ ರನ್ ಮಾಡಿದಾಗ ನಮ್ಗೆ ಇಲ್ಲಿ ಏನಂತ ಆನ್ಸರ್ ಬರ್ತಿದೆ, 1 ಅಂತ ಹೇಳಿ ಬರ್ತಿದೆ. ಹೌದು, 4 = 4. ಒಂದ್ ವೇಳೆ 4 ≠ 4, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನಾಟ್ ಸಿಂಬಲ್ ನ ಯೂಸ್ ಮಾಡ್ತೀನಿ. ಈಗ 4 ≠ 4 ಅನ್ನೋದು ಆಯ್ತು. ಸೊ ಈಗ ನಮ್ಗೆ ಇಲ್ಲಿ ಏನಂತ ಕೊಡ್ಬೇಕು, ವ್ಯಾಲ್ಯೂ ಏನಂತ ಬರ್ಬೇಕು, ನಮ್ಗೆ ವ್ಯಾಲ್ಯೂ 0 ಬರ್ಬೇಕು. ಮೀನ್ಸ್ ಇದು ಫಾಲ್ಸ್ ಅಂತ ಹೇಳಿ ಬರ್ಬೇಕು. ಸೊ ಈಗ ನಾವ್ ಇದನ್ನ ರನ್ ಮಾಡಿದ್ರೆ, ಸಾರಿ, Ctrl+ಸೇವ್, ನಾವ್ ಇದನ್ನ ಫಸ್ಟ್ ಸೇವ್ ಮಾಡಬೇಕು, ಅದಾದ್ಮೇಲೆ ಇದನ್ನ ರನ್ ಮಾಡಬೇಕು. ಸೊ ನಾವಿಲ್ಲಿ ಹಾಕಿದಾಗ ಇಲ್ಲಿ ನೀವು ಔಟ್ಪುಟ್ ನೋಡಬಹುದು. ಇಲ್ಲಿ ಏನಂತ ಬರ್ತಿದೆ, ಇದು 0 ಅಂತ ಹೇಳಿ ಬರ್ತಿದೆ. ಇನ್ನು ಅದೇ ರೀತಿ 5 > 4 ಅಂದ್ರೆ ಈಗ ಈ ರೀತಿ ಸಿಂಬಲ್ ಇದ್ದಾಗ ಇಲ್ಲಿ ನಿಮ್ಗೆ ಇನ್ನೊಂದು ಕ್ವಶನ್ ಬರ್ಬೋದು, ಸರ್ ಇಲ್ಲಿ ಈಕ್ವಲ್ ಸಿಂಬಲ್ ಇದೆ ಮತ್ತೆ ಗ್ರೇಟರ್ ಸಿಂಬಲ್ ಇದೆ, ಸೊ ಹಿಂಗೆ 5 ಈಕ್ವಲ್ ಆಗಕ್ಕೆ ಚಾನ್ಸಸ್ ಇರುತ್ತೆ 4ಗೆ. ಒಂದು ವೇಳೆ ಈ ಫಸ್ಟ್ ಸಿಂಬಲ್ ಟ್ರೂ ಆದ್ರೆ, ಮೀನ್ಸ್ 5 > 4 ಅನ್ನೋದು ಟ್ರೂ ಆದ್ರೆ, ಸೊ ಆಟೋಮೆಟಿಕ್ ಆಗಿ ಅದು ಅದರ ಒಂದು ಬೇಸಿಸ್ ಮೇಲೆ ಇಲ್ಲಿ ಆನ್ಸರ್ ನ ಕ್ರಿಯೇಟ್ ಮಾಡಿದೆ, ಏನಂತ ಹೇಳಿ, ಟ್ರೂ ಅಂತ ಹೇಳಿ. ಸೇಮ್ ಟು ಸೇಮ್ ಅದೇ ಎಲ್ಲದಕ್ಕೂ ಸಹಿತ ಅದೇ ರೀತಿ ಇದೆ. ಸೊ ಇಲ್ಲಿ ನೀವು ನೋಡಬಹುದು ಈಕ್ವಲ್ = 5 ಅಂದ್ರೆ 44 = 55. ನೋ, ಅದೇನಂತ ಕೊಟ್ಟಿದೆ ನಮ್ಗೆ, ಇಲ್ಲಿ ಔಟ್ಪುಟ್ 0 ಅಂತ ಹೇಳಿ ಕೊಟ್ಟಿದೆ. ಸೊ ಇಲ್ಲಿ ನಿಮ್ಗೆ ರಿಲೇಷನಲ್ ಆಪರೇಟರ್ಸ್ ನ ಸಿಂಬಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾನು ಪ್ರಾಕ್ಟಿಕಲ್ ಆಗಿ ತೋರಿಸಿದೀನಿ. ನಿಮ್ಗೂ ಇನ್ನೂ ಕಲಿಬೇಕು ಅಂದ್ರೆ ನೀವು ಇನ್ನೂ ಎಕ್ಸ್ಪ್ಲೋರ್ ಮಾಡಬಹುದು. ನೀವು ಜೊತೆಗೆ ನಾನು ಇಲ್ಲಿ ಕೋಡ್ ಅನ್ನ ಮಾಡ್ತಿರ್ತೀನಿ, ನೀವು ಸಹಿತ ಕೋಡ್ ಅನ್ನ ಮಾಡ್ತಾ ಇರಿ, ನನ್ನ ಜೊತೆಗೇನೆ ಇದನ್ನ ಕಲಿತಾ ಇರಿ. ಆ ರೀತಿ ಇಂಟರಾಕ್ಷನ್ ಇದ್ದಾಗ ನೀವು ಕೋಡಿಂಗ್ ನ ತುಂಬಾ ಜಲ್ದಿ ಕಲಿಬಹುದು. ಇದ ನೆಕ್ಸ್ಟ್ ನಾವು ರಿಲೇಷನಲ್ ಆಪರೇಟರ್ನ ಒಂದು ಎಕ್ಸಾಂಪಲ್ನ ನೋಡಿದ್ವಿ. ಈಗ ನಾವು ಲಾಜಿಕಲ್ ಆಪರೇಟರ್ಸ್ನ ನೋಡ್ತಾ ಹೋಗೋಣ. ಈ ಲಾಜಿಕಲ್ ಆಪರೇಟರ್ಸ್ ಅಂದರೆ ಏನು ಅಂತ ಹೇಳಿ. ಲಾಜಿಕಲ್ ಆಪರೇಟರ್ಸ್ ಇನ್ ಅ ಸಿ ಆರ್ ಅ ಸಿಂಬಲ್ಸ್ ಯೂಸ್ಡ್ ಟು ಕಂಬೈನ್ ದ ಕಂಡೀಷನ್ಸ್ ಆ್ಯಂಡ್ ಎವ್ಯಾಲ್ಯೂಟ್ ದೇರ್ ಟ್ರೂತ್ ವ್ಯಾಲ್ಯೂಸ್. ಅಂದರೆ ಅನ್ನೋದಾದರೆ 2 ಕಂಡೀಷನ್ಸ್ಗಳಿರುತ್ತೆ, ಆ 2 ಕಂಡೀಷನ್ಸ್ಗಳನ್ನ ಕಂಬೈನ್ ಮಾಡಿ ಟ್ರೂತ್ ವ್ಯಾಲ್ಯೂನ ಕೊಡುತ್ತೆ. ಆ ಟ್ರೂತ್ ವ್ಯಾಲ್ಯೂಸ್ ಅಂದರೆ ಲೈಕ್ ಅದು ಒಂದು ವೇಳೆ ಆ 2 ಕಂಡೀಷನ್ಸ್ಗಳು ಟ್ರೂ ಆಗಿದ್ರೆ ಒಂದು ಟ್ರೂ, ಆ 2 ಕಂಡೀಷನ್ಸ್ಗಳು ಫಾಲ್ಸ್ ಆಗಿದ್ರೆ ಫಾಲ್ಸ್. ಬಟ್ ಇಲ್ಲಿ ನಮಗೆ ಇದು ಟ್ರೂತ್ ಅಥವಾ ಫಾಲ್ಸ್ ಅಂತ ಹೇಳಿ ವ್ಯಾಲ್ಯೂಗಳನ್ನ ಕೊಡಲ್ಲ, ಅದು ನಮಗೆ 0 ಮತ್ತು 1 ಅನ್ನೋ ಒಂದು ಫಾರ್ಮಲ್ಲಿ ವ್ಯಾಲ್ಯೂಸ್ನ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಆ್ಯಂಡ್ ಇದರಲ್ಲೂ ಸಹಿತ ಲಾಜಿಕಲ್ ಆಪರೇಟರ್ಸ್ನಲ್ಲೂ ಸಹಿತ ಆ್ಯಂಡ್ ಆರ್ ನಾಟ್ ಸಿಂಬಲ್ಸ್ಗಳು ಬರುತ್ತೆ. ಸೊ ಇದನ್ನೆಲ್ಲ ನಾವು ಹೇಗೆ ಯೂಸ್ ಮಾಡೋದು ಅನ್ನೋದಕ್ಕಿಂತ ಅಂದರೆ ಪ್ರಾಕ್ಟಿಕಲ್ ಆಗಿಂತ ಹೋಗೋಕ್ಕಿಂತ ಮುಂಚೆನೂ ನಾನು ಇಲ್ಲಿ ನಿಮ್ಗೊಂದು ಎಕ್ಸಾಂಪಲ್ನ ಕೊಟ್ಟು ಇದನ್ನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ನಿಮಗೆ ಈಗ ಆಲ್ರೆಡಿ ನಾನು ಇಲ್ಲಿ ಏನು ಕೋಡ್ ಬರ್ದಿದ್ದೀನಿ ಅದು ಅರ್ಥ ಆಗಬೇಕು. ಜಸ್ಟ್ ಇದನ್ನು ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಬಿಕಾಸ್ ಇಲ್ಲಿ ನಾವು ಸ್ಟ್ರಕ್ಚರ್ಸ್ನ ನೋಡ್ಕೊಂಡು ಬಂದಿದ್ದೀವಿ ಆಲ್ರೆಡಿ, ಸ್ಟ್ರಕ್ಚರ್ಸ್ ಹೆಂಗಿರುತ್ತೆ ಅಂತ ಹೇಳಿ. ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, 4 > 3 ಅಂದರೆ ಈಗ ನಮ್ಮ 4 > 3 ಇದೆಯಾ, ಹೌದು, ಕರೆಕ್ಟ್ ಅಲ್ವಾ. ಈಗ 5 > 3 ಇಲ್ಲ, ಸೊ ಇದು ಫಾಲ್ಸ್. ಇಲ್ಲಿ ಒಂದು ಕಂಡೀಷನ್ನು, ಈ ಕಂಡೀಷನ್ನು ಟ್ರೂ ಆಯಿತು, ಬಟ್ ಈ ಕಂಡೀಷನ್ನು ಫಾಲ್ಸ್ ಆಯಿತು. ಬಟ್ ಆದರೂ ನಮಗೆ ಔಟ್ಪುಟ್ಟಲ್ಲಿ ಬರುತ್ತೆ 0 ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಇಟ್ಸ್ ಫಾಲ್ಸ್. ಅಂದರೆ ಬೇರೆ ಲ್ಯಾಂಗ್ವೇಜ್ನ ಕಲಿತು ಈ ಲ್ಯಾಂಗ್ವೇಜ್ನ ಕಲಿತಿರೋರಿಗೆ ಸ್ವಲ್ಪ ವಿಯರ್ಡ್ ಅಂತ ಅನ್ನಿಸ್ಬೋದು, ಬಿಕಾಸ್ ಏಕೆ ಅಂದರೆ ಇಲ್ಲಿ ಫಾಲ್ಸ್ ಅಂತಲೇ ಬರ್ಬೋದಾಗಿತ್ತಲ್ಲ ಬೂಲಿಯನ್ ವ್ಯಾಲ್ಯೂ, ಯಾಕೆ ಇಲ್ಲಿ 0. ಸೀನಲ್ಲಿ ನಾನು ಆಲ್ರೆಡಿ ಮೊದಲನೇ ವಿಡಿಯೋದಲ್ಲೇ ಹೇಳಿದ್ದೀನಿ, ಇಲ್ಲಿ ಬೂಲಿಯನ್ ವ್ಯಾಲ್ಯೂ ಟ್ರೂ ಆ್ಯಂಡ್ ಫಾಲ್ಸ್ನ ಅದು ಟ್ರೂ ಅಥವಾ ಫಾಲ್ಸ್ ಅಂತ ಹೇಳಿ ಕೊಡೋದಿಲ್ಲ. ನಮಗೆ ಫಾಲ್ಸ್ ಆದರೆ 0, ಟ್ರೂ ಆದರೆ 1ನ ಫಾರ್ಮ್ನಲ್ಲಿ ಇದು ಕೊಡ್ತಾ ಬರುತ್ತೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಈಗ ನಾವು ಫಸ್ಟು ಇದರ ಟೇಬಲ್ನ ಕಲಿತಾ ಹೋಗೋಣ. ಈ ಟೇಬಲ್ ಅಂದರೆ ಏನು, ಈಗ ಆ್ಯಂಡ್ ಇಲ್ಲಿ ನಮಗೆ ಒಂದು ಕಂಡೀಷನ್ ಆ್ಯಕ್ಚುಲಾಗಿ ಟ್ರೂ ಆಗಿತ್ತು, ಒಂದು ಕಂಡೀಷನ್ ಫಾಲ್ಸ್ ಆಗಿತ್ತು, ಆದರೂ ಸಹಿತ ಈ ಆ್ಯಂಡ್ ಸ್ಟೇಟ್ಮೆಂಟ್ ಏನಂತ ಕೊಡ್ತು, ಫಾಲ್ಸ್ ಅಂತ ಹೇಳಿ ಕೊಡ್ತು. ಇಲ್ಲಿ ನಮಗೆ 2 ಇನ್ಪುಟ್ಗಳು, ಅಂದರೆ ನಾವು ಇಲ್ಲಿ 2 ಇನ್ಪುಟ್ಗಳು ತೊಗೊಂಡಿದ್ದೇವೆ. ಸೊ 2 ಇನ್ಪುಟ್ಗಳು ಟ್ರೂ ಆಗಿದ್ದರೆ ಮಾತ್ರ ಅದು ನಮಗೆ ಟ್ರೂ ಅಂತ ಕೊಡುತ್ತೆ, ಅಥವಾ
ಒಂದು ಇನ್ಪುಟ್ ಟ್ರೂ ಆಗಿ ಇನ್ನೊಂದು ಇನ್ಪುಟ್ ಫಾಲ್ಸ್ ಆಗಿದ್ದರೆ ಇಲ್ಲಿ ಫಾಲ್ಸ್ ಅಂತ ಕೊಡುತ್ತೆ. ಸೊ ನಾವೀಗ ಸಾಲ್ವ್ ಮಾಡಿದ ಕಂಡೀಷನು ಹಾಗೆ ಇತ್ತು, ಒಂದು ಟ್ರೂ ಆಗಿತ್ತು, ಇನ್ನೊಂದು ಏನಾಗಿತ್ತು, ಫಾಲ್ಸ್ ಆಗಿತ್ತು. ಸೊ ನಮ್ಗೆ ಅದೇನಂತ ಕೊಡ್ತು, ಫಾಲ್ಸ್ ಅಂತ ಕೊಡ್ತು, ಮೀನ್ಸ್ 0 ಅದು ನಮಗೆ ಕೊಡ್ತು. ಈಗ ಒಂದು ಕಂಡೀಷನ್ ಫಾಲ್ಸ್ ಆಗಿ ತಿರ್ಗಾ ಎರಡನೇ ಟ್ರೂ ಆಗಿದ್ದರೆ ಅದು ಫಾಲ್ಸ್ ಅಂತ ಇದ್ದರೆ ಅದು ನಮಗೆ ಜಸ್ಟ್ ಫಾಲ್ಸ್ ಅಂತಲೇ ಕೊಡುತ್ತೆ, ಫಾಲ್ಸ್ ಇದ್ದರೂ ಫಾಲ್ಸ್ ಅಂತ ಕೊಡುತ್ತೆ. ಇಲ್ಲಿ ನೀವು ಒಂದು ತಲೆ ಇಟ್ಕೋಬೇಕು, ಆ್ಯಂಡ್ ಟೇಬಲ್ ಹೇಗೆ ಆ್ಯಂಡ್ ಟ್ರೂ ಟೇಬಲ್ ಹೇಗೆ ಅನ್ನೋದಾದರೆ, ಟ್ರೂ ಎರಡೂ ಕಂಡೀಷನ್ಸ್ಗಳು ಟ್ರೂ ಆಗಿದ್ದರೆ ಟ್ರೂ ಕೊಡುತ್ತೆ, ಅಥವಾ ಎರಡು ಕಂಡೀಷನಲ್ಲಿ ಯಾವುದಾದ್ರೂ ಒಂದು ಫಾಲ್ಸ್ ಆಗಿದ್ರು ಅದು ನಮಗೆ ಫಾಲ್ಸ್ ಅಂತ ಹೇಳೇ ಕೊಡುತ್ತೆ, ಮತ್ತು ಎರಡೂ ಫಾಲ್ಸ್ ಆಗಿದ್ರು ಅದು ಸಹಿತ ಫಾಲ್ಸ್ ಅಂತ ಕೊಡುತ್ತೆ. ಸೊ ಇಲ್ಲಿ ನಿಮಗೆ ಆ್ಯಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಈಗ ನೆಕ್ಸ್ಟ್ ನಾವು ನೋಡೋಣ ಆರ್. ಈ ಆರ್ ಹೇಗೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ನ ನೋಡೋಣ, ಸೇಮ್ ಟು ಸೇಮ್ ಎಕ್ಸಾಂಪಲ್ಲೇ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟ್ರಕ್ಚರನ್ನು ಕೊಟ್ಟಿದ್ದೀನಿ. ಈಗ ಈ ಕಂಡೀಷನ್, ಈಗ 4 is greater than 3, 5 is lesser than 3 ಅಂತ ಕೊಟ್ಟಿದ್ದೇನೆ. ಸೊ ಇಲ್ಲಿ ಒಂದು ಕಂಡೀಷನ್ ಏನಿದೆ ಅದು ಟ್ರೂ ಆಗಿದೆ, ಸೊ ಅದು ನಮಗೇನಂತ ಔಟ್ಪುಟ್ ಕೊಡುತ್ತೆ, ಟ್ರೂ ಕೊಡುತ್ತೆ. ಇಲ್ಲೂ ಸಹಿತ ನಾನು ಸೇಮ್ ಒಂದು ಕಂಡೀಷನ್ನೇ ಯೂಸ್ ಮಾಡಿದ್ದೆ, ಬಟ್ ಇಲ್ಲಿ ಒಂದು ಕಂಡೀಷನ್ ಫಾಲ್ಸ್ ಆಗೋದ್ರಿಂದ ಅದು ನನಗೆ ಆಲ್ಮೋಸ್ಟ್ ಅದು ಫಾಲ್ಸ್ ಅಂತ ಹೇಳೇ ಕೊಡ್ತು. ಬಟ್ ಇಲ್ಲಿ ಒಂದು ಕಂಡೀಷನ್ ಟ್ರೂ ಇರೋದ್ರಿಂದನೂ ಸಹಿತ ಅದು ನನಗೆ ಟ್ರೂ ಅಂತಲೇ ಕೊಡ್ತಿದೆ. ಈ ಕಂಡೀಷನ್ ಆ್ಯಕ್ಚುಲಾಗಿ ಫಾಲ್ಸ್ ಇದೆ, ಬಟ್ ಅದು ಟ್ರೂ ಅಂತ ಕೊಡ್ತಿದೆ. ಸೊ ಇಲ್ಲಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ನಾವು ಇದರ ಟ್ರೂ ಟೇಬಲ್ನ ನೋಡೋಣ. ಫಾರ್ ಎಕ್ಸಾಂಪಲ್, ಎರಡೂ ಇನ್ಪುಟ್ಗಳಲ್ಲಿ ಎರಡೂ ಟ್ರೂ ಇದ್ದರೆ ಇದು ಸಹಿತ ಟ್ರೂ ಕೊಡುತ್ತೆ, ಅಥವಾ ಒಂದು ಟ್ರೂ ಇದ್ದು ಇನ್ನೊಂದು ಫಾಲ್ಸ್ ಇದ್ದರೆ ಇದು ಟ್ರೂನೇ ಕೊಡುತ್ತೆ, ಅಥವಾ ಫಾಲ್ಸ್ ಇದ್ದು ಟ್ರೂ ಇದ್ದರೂ ಸಹಿತ ಇದು ನಮ್ಗೆ ಏನು ಕೊಡುತ್ತೆ, ಟ್ರೂನೇ ಕೊಡುತ್ತೆ. ಫಾಲ್ಸ್ ಇದ್ದರೆ ಫಾಲ್ಸೇ ಕೊಡುತ್ತೆ. ಈ ಆರ್ಗೂ ಮತ್ತು ಆ್ಯಂಡ್ ಟ್ರೂ ಟೇಬಲ್ಗೂ ಏನು ವ್ಯತ್ಯಾಸ ಅಂದರೆ, ಅದರಲ್ಲಿ ಒಂದು ಕಂಡೀಷನ್ ಫಾಲ್ಸ್ ಆದರೂ ನಮ್ಗೆ ಅದು ಫಾಲ್ಸ್ ಅಂತ ಹೇಳ್ಕೊಟ್ಬಿಡುತ್ತೆ, ಬಟ್ ಇಲ್ಲಿ ಒಂದು ಕಂಡೀಷನ್ ಟ್ರೂ ಇದ್ದರೂ ಸಹಿತ ಈ ಆರ್ ನಮಗೆ ಟ್ರೂತ್ ಅಂತ ಕೊಡುತ್ತೆ. ಸೊ ಇದನ್ನು ನಾವು ಲಾಜಿಕಲ್ ಆಗಿ ನಾವು ಪ್ರೋಗ್ರಾಮ್ನ ಬರಿತಿರುವಾಗ, ಸೊ ಇದನ್ನು ಯಾವ ರೀತಿ ನಾವು ಇದರಿಂದ ಒಂದು ಉಪಯೋಗ ಪಡ್ಕೋಬೇಕು ಅನ್ನೋದು ನಮಗೆ ನಾವು ಕೋಡ್ ಮಾಡುವಾಗ ಗೊತ್ತಾಗುತ್ತೆ. ಸೊ ಈಗ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಿಮಗೆ ಆರ್ ಅಂದರೆ ಏನು, ಆ್ಯಂಡ್ ಅಂದರೆ ಏನು, ಮತ್ತು ಅದರ ಟ್ರೂ ಟೇಬಲ್ಸ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಈಗ ಒಂದು ಮಾಹಿತಿ ಸಿಕ್ತು ಅಂತ ನಾನು ಅನ್ಕೊತೀನಿ. ಇನ್ನು ಈ ನಾಟ್ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ಇದೆ ಇದಕ್ಕೆ, ಸೇಮ್ ಟು ಸೇಮ್ ಅಂದರೆ ಈಗ 4 is equal to 4. ನೀವು ಆಲ್ರೆಡಿ ಅಲ್ಲಿ ಕಲ್ತಿರೋ ಪ್ರಕಾರ ನಾವು ರಿಲೇಷನಲ್ ಆಪರೇಟರ್ಸ್ನಲ್ಲಿ ಕಲ್ತ್ವಿ, ಏನೇ ಒಂದು ಈಕ್ವಲ್ನ ನಾವು ಚೆಕ್ ಮಾಡಬೇಕು ಅನ್ನೋದಾದರೆ ನಾವು ಡಬಲ್ ಈಕ್ವಲ್ ಸಿಂಬಲ್ಸ್ಗಳನ್ನ ಯೂಸ್ ಮಾಡಬೇಕು. ಸೊ ನಾವಿಲ್ಲಿ ಡಬಲ್ ಈಕ್ವಲ್ ಸಿಂಬಲ್ಸ್ಗಳನ್ನ ಯೂಸ್ ಮಾಡ್ತಿದ್ವಿ ಅಲ್ವಾ. ಸೊ ನಾವು ಯೂಸ್ ಮಾಡಿದಾಗ ನಮಗೆ ಏನಂತ ಬರ್ತಿದೆ ಅಲ್ಲಿ, ಸೊ ಇದು 4 is equal to 4, ಹೌದು 4 is equal to 4, ಬಟ್ 3 is also equal to 3. ಇಲ್ಲಿ ನಾಟ್ ಸಿಂಬಲ್ ಯೂಸ್ ಮಾಡಿದ್ದೀನಿ. ಇಲ್ಲಿ ಎರಡೂ ಕಂಡೀಷನ್ಗಳು ಟ್ರೂ ಇದ್ರೂ ಸಹಿತ ಇದು ನಮಗೆ ಫಾಲ್ಸ್ ಅಂತಲೇ ಹೇಳಿ ಕೊಡ್ತಿದೆ. ಅಂದರೆ ಟ್ರೂ ಇರೋದನ್ನು ಇದು ಫಾಲ್ಸ್ ಅಂತ ಕೊಡುತ್ತೆ, ಫಾಲ್ಸ್ ಇರೋದನ್ನು ಇದು ಟ್ರೂ ಅಂತ ಹೇಳಿ ಕೊಡುತ್ತೆ. ಈಗ ಇಲ್ಲಿ ನಾವು ಇದರ ಒಂದು ಟ್ರೂ ಟೇಬಲ್ನ ನೋಡೋಣ. ಇದ್ರ ಟ್ರೂ ಟೇಬಲ್ ತುಂಬ ಸಿಂಪಲ್. ಈಗ ಒಂದು ಇನ್ಪುಟ್ ಇರುತ್ತೆ ಅಷ್ಟೇ. ಇದು ಟ್ರೂ ಅಂತಿದ್ರೆ ಇದೇನು ಕೊಡುತ್ತೆ, ನಮಗೆ ಫಾಲ್ಸ್ ಅಂತ ಕೊಡುತ್ತೆ. ಫಾಲ್ಸ್ ಇದ್ದರೆ ಅದು ನಮ್ಗೆ ಏನಂತ ಕೊಡುತ್ತೆ, ಟ್ರೂ ಅಂತ ಕೊಡುತ್ತೆ. ಅಂದರೆ ನಮ್ಮದು ಏನು ಕಂಡೀಷನ್ ಅದು ಟ್ರೂ ಆಗಿದ್ದರೆ ಅದರ ಅಪೋಸಿಟ್ ಆನ್ಸರೇ ಇದು ಕೊಡೋದಂದರೆ ಫಾಲ್ಸ್. ಈಗ ನೆಕ್ಸ್ಟ್ ನಾವು ಆಪರೇಟರ್ಸ್ನ ನೋಡೋಣ, ಅಸೈನ್ಮೆಂಟ್ ಆಪರೇಟರ್ಸ್. ಈ ಅಸೈನ್ಮೆಂಟ್ ಆಪರೇಟರ್ಸ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಈ ಎಲ್ಲ ಒಂದು ಏನು ನಾವು ಲಾಜಿಕಲ್ ಆಪರೇಟರ್ಸ್ ಕಲ್ತ್ವಿ, ಇದಕ್ಕೆ ಒಂದು ಬೆಸ್ಟ್ ಸೂಟೆಡ್ ಎಕ್ಸಾಂಪಲ್ಸ್ಗಳನ್ನ ನೋಡಿಕೊಂಡು ಬರೋಣ ಪ್ರಾಕ್ಟಿಕಲ್ ಆಗಿ. ನೋಡೋಣ ಲಾಜಿಕಲ್ ಆಪರೇಟರ್ಸ್ಗಳು ಇವೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನಾನು ನಿಮಗೆ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲಾಜಿಕಲ್ ಆಪರೇಟರ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಅದರ ಟ್ರೂ ಟೇಬಲ್ಸ್ ವರ್ಕ್ ಆಗುತ್ತೆ ಅಂತ ಹೇಳಿ. ಫಸ್ಟ್ ನಾವು ಇಲ್ಲಿಗೆ ನೋಡೋಣ. ಅಂಡ್ ಇದು ಸಹಿತ ಲೈಕ್ ಬೂಲಿಯನ್ ವ್ಯಾಲ್ಯೂನ ಕ್ರಿಯೇಟ್ ಮಾಡುತ್ತೆ, ಅಂದ್ರೆ ಟ್ರೂ ಅಥವಾ ಫಾಲ್ಸ್, ಮೀನ್ಸ್ 0 ಅಥವಾ 1 ವ್ಯಾಲ್ಯೂನ ಕೊಡುತ್ತೆ. ಈಗ ನೋಡಿ ಇಲ್ಲಿ ಒಂದು ಕಂಡೀಷನ್ 4 is greater than 3, 5 is lesser than 3. ಅಂದ್ರೆ ಇಲ್ಲಿ ಒಂದ್ ಕಂಡೀಷನ್ ಟ್ರೂ ಇದೆ, ಬಟ್ ಇನ್ನೊಂದು ಕಂಡೀಷನ್ ರಾಂಗ್ ಇದೆ. ಸೊ ಅಂಡ್ ಪ್ರಕಾರ, ಅಂಡ್ ಟ್ರೂ ಟೇಬಲ್ ಪ್ರಕಾರ ಇದು ನಮ್ಗೆ ಔಟ್ಪುಟ್ ಫಾಲ್ಸ್ ನೇ ಕೊಡ್ಬೇಕು. ಸೊ ಹೌದು, ಇಲ್ಲಿ ನಮ್ಗೆ ಔಟ್ಪುಟ್ ಏನಂತ ಕೊಡ್ತು, ಫಾಲ್ಸ್ ನ ಕೊಡ್ತು. ಈಗ ಇನ್ನೊಂದು ಎಕ್ಸಾಂಪಲ್ ಅದ್ರ ಕೆಳಗಡೆ ಇದೆ. ಈಗ 4 is greater than 3 and 5 is greater than 1. ಹೌದು, ಈ ಎರಡೂ ಕಂಡೀಷನ್ ಟ್ರೂ ಆಗಿರೋದ್ರಿಂದ ಅದ್ ನಮ್ಗೆ ಏನಂತ ಕೊಡ್ತಿದೆ, ಟ್ರೂ ಅಂತ ಹೇಳಿ ಕೊಡ್ತಿದೆ. ಸೊ ಇಲ್ಲಿ ನಿಮ್ಗೆ ಅಂಡ್ ಅಂದ್ರೆ ಏನು ಅಂತ ಹೇಳಿ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈಗ ಈ ಅಂಡ್ ಬದಲಿಗೆ ನಾವು ಇಲ್ಲಿ ಆರ್ ಹಾಕೋಣ. ಇಲ್ಲಿ ನಾವು ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲೇ ನಾವೇನಂತ ಹಾಕಿದ್ವಿ, ಅಂಡ್ ನ ಯೂಸ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ನಮ್ಗೆ 0 ಅಂತ ಹೇಳಿ ಬಂತು ಅಲ್ವಾ ಔಟ್ಪುಟ್. ಅಂದ್ರೆ ಒಂದ್ ಕಂಡೀಷನ್ ಫಾಲ್ಸ್ ಆಗೋದ್ರಿಂದ 0 ಅಂತ ಬಂತು ಈ ಸ್ಟೇಟ್ಮೆಂಟ್ ಅಲ್ಲಿ. ಈ ಎರಡು ಕಂಡೀಷನ್ ಸೇಮ್ ಟು ಸೇಮ್ ಇರುತ್ತೆ, ಜಸ್ಟ್ ನಾನು ಇಲ್ಲಿ ಸಿಂಬಲ್ ಮಾತ್ರ ಚೇಂಜ್ ಮಾಡ್ತೇನೆ. ಸೊ ಈಗ ಇದು ಆರ್ ಆಗಿದೆ. ಸೊ ಆರ್ ಗೆ ನಾವು ಇಲ್ಲಿ ಸಿಂಬಲ್ ಯೂಸ್ ಮಾಡೋದು ಈ ರೀತಿ ಸಿಂಬಲ್ ನ ಯೂಸ್ ಮಾಡ್ತೇವೆ. ಸೊ ಇಲ್ಲಿ ನಾನು ಆರ್ ಅನ್ನ ಈಗ ಯೂಸ್ ಮಾಡಿದೆ ಅಲ್ವಾ. ಸೊ ಈಗ ಇದನ್ನ ಸೇವ್ ಮಾಡಿ ರನ್ ಮಾಡೋಣ.
ಸೊ ನಾವು ಸಾರಿ ಕಂಟ್ರೋಲ್ ಪ್ಲಸ್ ಸೇವ್ ದೆನ್ ರನ್. ಸೊ ಈಗ ನಾವು ಸೇವ್ ಮಾಡಿ ರನ್ ಮಾಡಿದ್ಕೆ ಇದು 1 ಅಂತ ಕೊಡ್ತಿದೆ. ಅಂದ್ರೆ ಇಲ್ಲಿ ಒಂದು ಕಂಡೀಷನ್ ಫಾಲ್ಸ್ ಆಗಿ ಇನ್ನೊಂದು ಕಂಡೀಷನ್ ಟ್ರೂ ಆಗಿದ್ರೆ ಇದು ನಮ್ಗೆ ಏನಂತ ಕೊಟ್ಬಿಡುತ್ತೆ, ಟ್ರೂ ಅಂತ ಹೇಳೇ ಕೊಟ್ಬಿಡುತ್ತೆ. ಇನ್ನ ನೆಕ್ಸ್ಟ್ ನಾವು ಇಲ್ಲಿ ನೋಡೋದಾದ್ರೆ 4 is greater than 3 and 5 is lesser than 1. ಅಂದ್ರೆ ಇದು ಎರಡೂ ಸ್ಟೇಟ್ಮೆಂಟ್ಸ್ ಗಳ ಸಹಿತ ಟ್ರೂ ಇದೆ. ಸೊ ನಮ್ಗೆ ವ್ಯಾಲ್ಯೂ ಏನಂತ ಕೊಡ್ತಿದೆ, ಟ್ರೂ ಅಂತಾನೆ ಕೊಡ್ತಿದೆ. ಸೊ ಇಲ್ಲಿ ನಿಮ್ಗೆ ಆರ್ ಅಂದ್ರೆ ಏನು ಅಂತ ಹೇಳಿ ಸಹಿತ ಅರ್ಥ ಆಯ್ತು ಅನ್ಕೋತೀನಿ. ಅಥವಾ ಇದನ್ನ ನಾನು ಕ್ಯಾನ್ಸಲ್ ಮಾಡಿದ್ರು ಸಹಿತ ಅದು ಟ್ರೂ ಅಂತ ಹೇಳೇ ಕೊಡುತ್ತೆ. ಸೊ ಈಗ ಇದನ್ನ ಸೇವ್ ಮಾಡೋಣ, ಸೇವ್ ಮಾಡಿ ತಿರ್ಗಾ ರನ್ ಮಾಡೋಣ. ಸೊ ನಮ್ಗೆ ಇಲ್ಲಿ ಏನಂತ ಬರ್ತಿದೆ, ತಿರ್ಗಾ ನಮ್ಗೆ 1 ಅಂತ ಹೇಳಿ ಮೀನ್ಸ್ ಅಂದ್ರೆ ಟ್ರೂ, ಎರಡು ಸ್ಟೇಟ್ಮೆಂಟ್ಸ್ ಗಳು ಸಹಿತ ಟ್ರೂ ಇದೆ ಅಂತ ಹೇಳಿ ಕೊಡ್ತಿದೆ. ಸೊ ಇಲ್ಲಿ ನಿಮ್ಗೆ ಲಾಜಿಕಲ್, ಆರ್ ಅಂಡ್ ಮತ್ತೆ ನಾಟ್. ಈ ನಾಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ ಈ ಎರಡು ಸ್ಟೇಟ್ಮೆಂಟ್ಸ್ ಟ್ರೂ ಇದೆ ಅಲ್ವಾ, ಟ್ರೂ ಇದ್ರೆ ಅದ್ ನಮ್ಗೆ ಅದು ಫಾಲ್ಸ್ ಅಂತ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ನಾಟ್ ಸ್ಟೇಟ್ಮೆಂಟ್ಸ್. ಸೊ ಈಗ ನಾವು ಅಂಡ್ ನೋಡಿದ್ವಿ ಮತ್ತೆ ಆರ್ ನೋಡಿದ್ವಿ. ಈಗ ಅಂಡ್ ಲಾಜಿಕ್ ಜೊತೆಗೆ ನಾವು ಆರ್ ಸಿಂಬಲ್ ಯಾವ ರೀತಿ ನಾಟ್ ಸಿಂಬಲ್ ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ನಾನು ಎರಡು ಕಂಡೀಷನ್ ಅಂದ್ರೆ 4 is greater than 3, 5 is greater than 1. ಸೊ ನಮ್ಗೆ ಅಂಡ್ ಟ್ರೂತ್ ಟೇಬಲ್ ಪ್ರಕಾರ ಹೋಗೋದಾದ್ರೆ ಎರಡೂ ಕಂಡೀಷನ್ಸ್ ಗಳು ಯಾವಾಗ ಟ್ರೂ ಇರುತ್ತೆ ಅದ್ ನಮ್ಗೆ ಟ್ರೂ ಕೊಡಬೇಕು. ಬಟ್ ಇಲ್ಲಿ ನಾನು ನಾಟ್ ಸಿಂಬಲ್ ನ ಯೂಸ್ ಮಾಡಿದೀನಿ. ಇಲ್ಲಿ ನಾನು ಯಾವ ಸಿಂಬಲ್ ಯೂಸ್ ಮಾಡಿದೀನಿ, ನಾಟ್ ಸಿಂಬಲ್ ನ ಯೂಸ್ ಮಾಡಿದೀನಿ. ಸೊ ಇದೇನ್ ಮಾಡತ್ತೆ, ಈಗ ನಮ್ಗದು ಫಾಲ್ಸ್ ಕೊಡುತ್ತೆ, ಮೀನ್ಸ್ 0 ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನ ನಾವು ರನ್ ಮಾಡಿ ನೋಡಿದ್ರೆ, ರನ್ ದ ಕೋಡ್. ಸೊ ನಾವಿಲ್ಲಿ ನೋಡ್ಬೋದು, ಕಂಟ್ರೋಲ್ ಪ್ಲಸ್ ಸೇವ್, ರನ್ ದ ಕೋಡ್. ಸೊ ನಾವಿಲ್ಲಿ ನೋಡ್ಬೋದು ಈಗ ನಮ್ಗೆ ಇದೆಷ್ಟು ಕೊಡ್ತಿದೆ, 0. ಮೀನ್ಸ್ ಇಲ್ಲಿ 1 ಅಂತ ಇದ್ರು ಸಹಿತ ಅದು ವ್ಯಾಲ್ಯೂ ನಮ್ಗೆ 0 ಕೊಡ್ತಿದೆ. ಸೊ ಅದು ಫಾಲ್ಸ್ ಇದ್ರೆ ಟ್ರೂ ಆಗುತ್ತೆ, ಟ್ರೂ ಇದ್ರೆ ಫಾಲ್ಸ್ ಆಗುತ್ತೆ. ಸಿಂಪಲ್ ಲಾಜಿಕ್, ಸಿಂಪಲ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಈಗ ನಾವು ಅಸೈನ್ಮೆಂಟ್ ಆಪರೇಟರ್ಸ್ಗಳನ್ನ ನೋಡೋಣ. ಈ ಅಸೈನ್ಮೆಂಟ್ ಆಪರೇಟರ್ಸ್ ಅಂದರೆ ಏನು ಅಂತ ಹೇಳಿ. ಅಸೈನ್ಮೆಂಟ್ ಆಪರೇಟರ್ಸ್ ಅಂದರೆ ನೀವು ಆವಾಗಲೇ ನೋಡಿದ್ವಿ, ಈಕ್ವಲ್ ಸಿಂಬಲ್ ನಾವೇನು ಮಾಡ್ತೀವಿ, ವ್ಯಾಲ್ಯೂನ ಅಸೈನ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇದನ್ನು ನಾನು ವಿಡಿಯೋ ನನ್ನ ಸೀರೀಸ್ ಸ್ಟಾರ್ಟಿಂಗಿಂದನೂ ನಿಮ್ಗೆ ಇದನ್ನು ಹೇಳ್ತಾ ಬರ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇದು ಪ್ಲಸ್ ಈಕ್ವಲ್, ಮೈನಸ್ ಈಕ್ವಲ್, ಮಲ್ಟಿಪ್ಲೈಡ್ ಬೈ ಈಕ್ವಲ್, ಡಿವೈಡ್ ಬೈ ಈಕ್ವಲ್, ಮಾಡ್ಯುಲರ್ ಬೈ ಈಕ್ವಲ್. ಈ ಎಲ್ಲ ನಾನು ಬಾಯಲ್ಲಿ ಹೇಳಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಬದಲಿಗೆ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೇನೆ. ಸೊ ಇದು ಎಷ್ಟು ರೀತಿ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ಬನ್ನಿ ನೋಡೋಣ. ಮತ್ತು ಇದು ನಮಗೆ ಅಸೈನ್ಮೆಂಟ್ ಆಪರೇಟರ್ಸ್ ಏನಕ್ಕೆ ತುಂಬ ಹೆಲ್ಪ್ಫುಲ್ ಅಂದರೆ, ನಮ್ಮ ಕೋಡನ್ನು ತುಂಬ ಶಾರ್ಟ್ ಫಾರ್ಮಲ್ಲಿ ಬಂದು ಪ್ರಾಕ್ಟಿಕಲ್ ಮುಖಾಂತರ ಇದಕ್ಕೆ ಒಂದು ಕೋಡನ್ನು ಮಾಡಿ ನೋಡಿಕೊಂಡು ಬರುವ. ಕಟ್. ಈಗ ನಾವು ಅಸೈನ್ಮೆಂಟ್ ಆಪರೇಟರ್ಸ್ ನ ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಟೆ, ಬಟ್ ಈಗ ಇದನ್ನ ನೋಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ಒಂದು ಕೋಡ್ ಕಾಣಿಸ್ತಿರ್ಬೋದು, A20 B30 A plus is equals to B percentage D A ಅಂತ ಇದೆ. ಸೊ ಈಗ ಇದನ್ನ ನಾವು ರನ್ ಮಾಡಿ ನೋಡಿದ್ರೆ ನಮ್ಗೆ ಏನಂತ ಕೊಡುತ್ತೆ, 50 ಅಂತ ಆನ್ಸರ್ ಬರ್ತದೆ. 20 ಮತ್ತೆ 30 ನ ಇದಾಗ್ತಿದೆ. ಸೊ ಈ ಲೈನು ನಾವು ಕಮೆಂಟ್ ಔಟ್ ಮಾಡೋಣ ಅಥವಾ ಡಿಲೀಟೇ ಮಾಡೋಣ. ಸೊ ಆಯ್ತು, ಈಗ ನಾನು ಜಸ್ಟ್ A is equals to A plus B ಇಷ್ಟು ಕೋಡ್ ಅನ್ನ ಬರಿಬೇಕಾಗಿತ್ತು. ಅಂದ್ರೆ ಈ ಒಂದು ಏನ ಎಕ್ಸ್ಟ್ರಾ ಬರಿಬೇಕಾಗಿತ್ತು. ಬಟ್ ಹೀಗೆ ಬರೆಯೋ ಬದಲು, ಬಿಕಾಸ್ ಇದಕ್ಕೂ ಸಹಿತ ಸೇಮ್ ಆನ್ಸರೇ ಬರುತ್ತೆ ನಾವು ಇದನ್ನ ನೋಡೋದಾದ್ರೆ. ಸೊ ನೋಡ್ಬೋದು ಇಲ್ಲಿ ನಮ್ಗೆ ಒಂದ್ ಸೆಕೆಂಡ್, ಕಂಟ್ರೋಲ್ ಪ್ಲಸ್ ಸೇವ್. ಸೊ ಈಗ ಇದಕ್ಕೂ ಸಹಿತ ನಮ್ಗೆ ಏನ್ ಬರ್ತಿದೆ, ಸೇಮ್ ಆನ್ಸರ್, ಮೀನ್ಸ್ 50 ಆನ್ಸರೇ ಬರ್ತಿದೆ. ಸೊ ಇಷ್ಟು ಉದ್ದ ಕೋಡ್ ಅನ್ನ ಬರೆಯೋ ಬದಲಿಗೆ ನಮ್ಗೆ ಜಸ್ಟ್ ಈ ಒಂದು ಅಸೈನ್ಮೆಂಟ್ ಆಪರೇಟರ್ಸ್ ನ ಯೂಸ್ ಮಾಡಿಕೊಂಡು ಈ ಸಿಂಪಲ್ ಆಗಿ ಇಷ್ಟರಲ್ಲೇ ಕೋಡ್ ಅನ್ನ ಮುಗಿಸ್ಬೋದು. ಸೊ ಇದೇ ರೀತಿ ಆಸ್ಟ್ರಿಕ್ ಸ್ಟಾರ್ ಈಕ್ವಲ್, ಡಿವೈಡ್ ಈಕ್ವಲ್ ಎಲ್ಲಾನು ಸಹಿತ ವರ್ಕ್ ಆಗೋದು. ಸೊ ಇದನ್ನ ನಾನು ನಿಮ್ಗೆ ಬಿಡ್ತೀನಿ, ನೀವೇ ಪ್ರಾಕ್ಟಿಕಲ್ ಆಗಿ ಈಗ ನಾನು ಏನು ಈ ತರ ಕೋಡ್ ಬರ್ತಿದ್ದೀನಿ, ಸೊ ನೀವು ಬರ್ದೋದನ್ನ ಟ್ರೈ ಮಾಡಿ ಅಂತ ನಾನು ಹೇಳ್ತೇನೆ. ಈಗ ನೆಕ್ಸ್ಟ್ ನಾವು ಇಲ್ಲಿವರೆಗೂ ಏನು ಒಂದು ರಿಲೇಷನಲ್ ಆಪರೇಟರ್ಸ್ ಅಂದ್ರೆ ಏನು, ಲಾಜಿಕಲ್ ಆಪರೇಟರ್ಸ್ ಗಳಂದ್ರೆ ಏನು ಅನ್ನೋದನ್ನೆಲ್ಲ ಕಲಿತಾ ಬಂದ್ವಿ. ಅಂದ್ರೆ ಈಗ ಕೆಲವೊಂದೆಲ್ಲ ಆಲ್ಮೋಸ್ಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ಸಿ ನಲ್ಲಿ ಕವರ್ ಅಪ್ ಮಾಡಿದೀವಿ. ಈಗ ಇದ್ರ ರಿಲೇಟೆಡ್ ನಾವು ಒಂದು 2 ಪ್ರಾಕ್ಟೀಸಿಂಗ್ ಕ್ವೆಶನ್ಸ್ ನ ಪ್ರಾಕ್ಟೀಸ್ ಮಾಡೋಣ ಬನ್ನಿ. ಸೊ ನಾವು ಸ್ಕ್ರೀನ್ ಮೇಲೆ ಕ್ವೆಶನ್ ನೋಡಿದ್ವಿ,
ಚೆಕಿಂಗ್ ಆಡ್ ಅಂಡ್ ಈವನ್ ನಂಬರ್ ಅಂದ್ರೆ ಯೂಸರ್ ಇಂದ ಒಂದ್ ನಂಬರ್ ನ ಇನ್ಪುಟ್ ತಗೊಳಕ್ಕೆ ನಾನಿಲ್ಲಿ ಏನನ್ನ ಯೂಸ್ ಮಾಡ್ತೀನಿ, ಸ್ಕ್ಯಾನ್ ಎಫ್ ನ ಯೂಸ್ ಮಾಡ್ತಿದ್ದೀನಿ. ಈಗ ನಾನು ಇಲ್ಲಿ ಏನ್ ಕೋಡ್ ಬರ್ತಿದ್ದೀನಿ ಅದ್ ನಿಮ್ಗೆ ಆಲ್ಮೋಸ್ಟ್ ಅರ್ಥ ಆಗ್ಬೇಕು, ಮತ್ತೆ ನಾನು ಈ ಲಾಜಿಕ್ ನ ಮಾತ್ರ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಸೊ ಇಲ್ಲಿ ನನ್ನ ನಂಬರ್ ನ ತಗೊಂಡೆ, ಅದನ್ನ ಎಕ್ಸ್ ನಲ್ಲಿ ಸ್ಟೋರ್ ಮಾಡಿದೆ. ಸೊ ನಾನಿಲ್ಲಿ ಏನು ಮಾಡ್ಯುಲರ್ ನ ಯೂಸ್ ಮಾಡ್ತಿದ್ದೀನಿ. ನಾವು ಮಾಡ್ಯುಲರ್ ನ ಯಾವಾಗ ಕೋಡಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ನಂಬರ್ ನ ರಿಮೈಂಡರ್ ಚೆಕ್ ಮಾಡುವಾಗ. ಅಂದ್ರೆ ಇಲ್ಲಿ ನಮ್ಗೆ ಈವನ್ ನಂಬರ್ ಅಂತ ಗೊತ್ತಾಗ್ಬೇಕು ಅನ್ನೋದಾದ್ರೆ ಆ 2 ಇಂದ ಅದು ಡಿವೈಡ್ ಆಗ್ಬೇಕಾಗತ್ತೆ. ಡಿವೈಡ್ ಆದಾಗ ನಮ್ಗೆ ತಿರ್ಗಾ ಏನು ರಿಮೈಂಡರ್ 0 ಬರ್ಬೇಕು. ಆಗ ಆ ನಂಬರ್ ಏನಾಗಿರುತ್ತೆ, ಆಗ ಆ ನಂಬರ್ ನಮ್ಗೆ ಏನು ಈವನ್ ನಂಬರ್ ಆಗಿರುತ್ತೆ. ಒಂದ್ ವೇಳೆ ಅದು 0ಗೆ ಈಕ್ವಲ್ ಅಲ್ಲ ಅನ್ನೋದಾದ್ರೆ ಅದೇನಾಗಿರುತ್ತೆ, ಅದು ನಮ್ಗೆ ಆಡ್ ಆಗಿರುತ್ತೆ. ಸೊ ಇಲ್ಲಿ ನಾನು ಎರಡು ರಿಲೇಷನಲ್ ಆಪರೇಟರ್ಸ್ ನ ಸಿಂಬಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದೀನಿ. ಸೊ ಈಗ ಇದನ್ನ ನಾವು ರನ್ ಮಾಡಿ ನೋಡೋಣ. ಸೊ ಇಲ್ಲಿ ನಮ್ಗೆ ಇದು ಫಸ್ಟ್ ನಂಬರ್ ನ ಎಂಟ್ರಿ ಮಾಡ್ಲಿಕ್ಕೋಸ್ಕರ ಕೇಳ್ತಾ ಇದೆ. ಸೊ ಈಗ ನಾನು ಫಾರ್ ಎಕ್ಸಾಂಪಲ್ ಈವನ್ ಅಥವಾ ಆಡ್ ನಂಬರ್ ನ ಎಂಟ್ರಿ ಮಾಡ್ತೀನಿ. 7 ಇಸ್ ಅ ಆಡ್ ನಂಬರ್, ರೈಟ್? ಸೊ ಎಂಟ್ರಿ ಮಾಡ್ತೀನಿ. ಸೊ ನಂಗೆ ಎಂಟ್ರಿ ಮಾಡಿದಾಗ ಹೌದು ನಮ್ಗೆ 7 ಅನ್ನೋದು ಒಂದು ಏನು ಈವನ್ ನಂಬರ್ ಅಲ್ಲ. ಸೊ ಅದಕ್ಕೆ ಅದು ಫಸ್ಟ್ ಸ್ಟೇಟ್ಮೆಂಟ್ ನ 0 ಅಂತ ಹೇಳಿ ತೋರಿಸ್ತಿದೆ. ಸೆಕೆಂಡ್ ಎಕ್ಸ್ಪ್ರೆಷನ್ ಗೆ ಇಟ್ಸ್ ಟ್ರೂ ಅಂತ ತೋರಿಸ್ತಿದೆ. ಅಂದ್ರೆ ನಮ್ಗೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಇಲ್ಲಿ 1 ಅಂತ ಬರ್ತಿದೆ. ಸೊ 7 ಅನ್ನೋದು ಏನ್, ನಮ್ಗೆ ಇಲ್ಲಿ 7 ಅನ್ನೋದು ಒಂದು ಆಡ್ ನಂಬರ್ ಆಗಿದೆ. ಈಗ ಇದೇ ಲಾಜಿಕ್ ನ ನಾವು ನೆಕ್ಸ್ಟ್ ಇದಕ್ಕೆ ಯಾವ್ದಕ್ಕೆ ಈವನ್ ನಂಬರ್ಗೆ ಚೆಕ್ ಮಾಡೋಣ. ಈಗ ಒಂದು ಈವನ್ ನಂಬರ್ ನ ಎಂಟ್ರಿ ಮಾಡಿ ನೋಡೋಣ. ಸೊ ಈವನ್ ನಂಬರ್ ಫಾರ್ ಎಕ್ಸಾಂಪಲ್ ನಾನೀಗ ಒಂದು 4 ನ ಎಂಟ್ರಿ ಮಾಡ್ತೀನಿ. ಸೊ 4 ನ ಎಂಟ್ರಿ ಮಾಡಿದಾಗ ನಮ್ಗೆ ಈ ಫಸ್ಟ್ ಸ್ಟೇಟ್ಮೆಂಟ್ ಟ್ರೂ ಅಂತ ಬಂದು ಸೆಕೆಂಡ್ ಸ್ಟೇಟ್ಮೆಂಟ್ ನಮ್ಗೆ ಏನಂತ ಬರ್ತಿದೆ, ಫಾಲ್ಸ್ ಅಂತ ಹೇಳಿ ಬರ್ತಿದೆ. ಸೊ ಈಗ ನಾವೊಂದು ಪ್ರಾಕ್ಟೀಸಿಂಗ್ ಕ್ವೆಶನ್ ನ ಸಾಲ್ವ್ ಮಾಡಿದ್ವಿ, ಯಾವುದು ಆಡ್ ಮತ್ತೆ ಈವನ್ ನಂಬರ್ ನ ಚೆಕ್ ಮಾಡೋದು. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲಿ ನಮ್ಗೆ ಕ್ವೆಶನ್ ನಮಗೆ ಸ್ಕ್ರೀನ್ ಮೇಲೆ ನೋಡಿದ ಹಾಗೆ ಇಲ್ಲಿ ಟ್ರೂ ನ ಪ್ರಿಂಟ್ ಮಾಡಬೇಕು ಅಥವಾ ಫಾಲ್ಸ್ ನ ಪ್ರಿಂಟ್ ಮಾಡಬೇಕು. ಒಂದು ವೇಳೆ ಅದು ಸಂಡೇ ಆಗಿ ಸ್ನೋಯಿಂಗ್ ಆಗ್ತಿದ್ರೆ ನಮ್ಗೆ ಟ್ರೂ ಅಂತ ಹೇಳಿ ಪ್ರಿಂಟ್ ಮಾಡ್ಬೇಕು. ಇಲ್ಲಿ ಟ್ರೂ ಅಂತ ಅನ್ನೋದಾದ್ರೆ 1 ನ ಪ್ರಿಂಟ್ ಮಾಡ್ಬೇಕಾಗುತ್ತೆ. ಸೊ ಇದನ್ನ ಯಾವ ರೀತಿನಪ್ಪ ಪ್ರಿಂಟ್ ಮಾಡೋದು ಅನ್ನೋದಾದ್ರೆ ಇದು ತುಂಬಾ ಸಿಂಪಲ್ ಆಗಿ ಇಂಟ್ ಇಸ್ ಸಂಡೇ ಇಸ್ ಗೋಸ್ ಟು 1 ಅಂತ ಹಾಕಿ, ಮತ್ತೆ ಇಂಟ್ ಇಸ್ ಸ್ನೋಯಿಂಗ್ ಇಸ್ 1 ಅಂತ ಹಾಕಿ. ಈಗ ಇಲ್ಲಿ ಇಸ್ ಸಂಡೇ ಅಂಡ್ ಇಸ್ ಸ್ನೋಯಿಂಗ್ ಅಂದ್ರೆ ಈ ಇಸ್ ಸಂಡೇ ವ್ಯಾಲ್ಯೂ ಏನು 1 ಮತ್ತೆ ಸ್ನೋಯಿಂಗ್ ವ್ಯಾಲ್ಯೂ ಏನು 1. ಇಲ್ಲಿ ನಮ್ಗೆ ಕ್ವೆಶನ್ ಏನಂತ ಕೇಳಿರೋದು, ಒಂದ್ ವೇಳೆ ಅದು ಸಂಡೇ ಆಗಿ ಮತ್ತೆ ಆ ಸಂಡೇ ದಿವಸ ಸ್ನೋಯಿಂಗ್ ಮಂಜು ಬೀಳ್ತಾ ಇದ್ರೆ ನಮ್ಗೆ ಟ್ರೂ ಅಂತ ಹೇಳಿ ಪ್ರಿಂಟ್ ಮಾಡ್ಬೇಕು. ಇದು ನಮ್ಗೆ ಟಾಸ್ಕ್ ಕೊಟ್ಟಿರೋ ಟಾಸ್ಕ್. ಸೊ ಈ ಟಾಸ್ಕ್ ನಾವೇನು ಹೆಂಗೆ ಕಂಟಿನ್ಯೂ ಹೆಂಗೆ ಸಾಲ್ವ್ ಮಾಡ್ತಿದೀವಿ ಅಂದ್ರೆ, ಈ ಈಸ್ ಸಂಡೇಗೆ ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡಿದ್ವಿ, ಈಸ್ ಸ್ನೋಯಿಂಗ್ಗೆ ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡಿದ್ವಿ, ವ್ಯಾಲ್ಯೂ 1 1 ಅಂತ ಹೇಳಿ ಅದಕ್ಕೆ ವ್ಯಾಲ್ಯೂ ಅಸೈನ್ ಮಾಡಿದ್ವಿ. ಆಮೇಲೆ ಇದು ಯಾವ ಆಪರೇಟರ್, ಲಾಜಿಕಲ್ ಆಪರೇಟರ್. ಇದ್ರ ಕೆಲಸ ಏನು, ಎರಡೂ ಸ್ಟೇಟ್ಮೆಂಟ್ ಟ್ರೂ ಆಗಿದ್ರೆ ಮಾತ್ರ ಇದು ಟ್ರೂ ಅಂತ ಕೊಡೋದು. ಸೊ ಈ ಒಂದು ಆಂಡ್ ಅನ್ನ ಯೂಸ್ ಮಾಡಿಕೊಂಡು ಈ ಒಂದು ಕ್ವೆಶನ್ ನಾವು ಈಗ ಇಲ್ಲಿ ಸಾಲ್ವ್ ಮಾಡಿದ್ವಿ. ಸೊ ಈಗ ಇದನ್ನ ನಾವು ಸೇವ್ ಮಾಡಿ ರನ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಏನಂತ ಬರಬೇಕು, ಟ್ರೂ ಅಂತ ಹೇಳಿ ಬರಬೇಕು. ವ್ಯಾಲ್ಯೂ ಏನಂತ ಹೇಳಿ ಬರಬೇಕು, ವ್ಯಾಲ್ಯೂ ಏನಂತ ಹೇಳಿ ಬರಬೇಕು. ಸೊ ನಮ್ಗೆ ಇಲ್ಲಿ ವ್ಯಾಲ್ಯೂ ಏನಂತ ಬಂತು, 1 ಅಂತ ಹೇಳಿ ಬಂತು. ಸೊ ಈಗ ನಾವು 2 ಕ್ವೆಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ. ಈಗ ಸ್ಕ್ರೀನ್ ಮೇಲೆ ತಿರ್ಗಾ 3 ಕ್ವೆಶನ್ಸ್ ಗಳು ಪಾಪ್ ಅಪ್ ಆಗುತ್ತೆ. ಈ 3 ಕ್ವೆಶನ್ಸ್ ಗಳು ನಿಮ್ಗೆ ಹೋಮ್ವರ್ಕ್ ಟಾಸ್ಕ್. ಈ ಕ್ವೆಶನ್ ನ ಕಂಪ್ಲೀಟ್ ಮಾಡಿ ನೀವು ನೆಕ್ಸ್ಟ್ ಚಾಪ್ಟರ್ ಕಂಡೀಷನ್ ಸ್ಟೇಟ್ಮೆಂಟ್ಸ್ ನ ನೋಡಿ ಅಂತ ನಾನು ಹೇಳ್ತಾ ಇಂದಿಗೆ ಇವತ್ತಿನ ವಿಡಿಯೋನ ನಾವು ಇಲ್ಲಿಗೆ ಕೊನೆಗೊಳಿಸೋಣ. ಅಲ್ಲಿಯವರೆಗೂ ಕಲಿತೀರಿ.